ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ, ಆತ್ಮೀಯ ಸುಸ್ವಾಗತ ತಮ್ಮೆಲ್ಲರಿಗೂ. ವೀಕ್ಷಕರೇ, ಇಂದು ಶುಕ್ರವಾರ, ಶುಭ ಶುಕ್ರವಾರದಂದು ನಾವು ಅಭಯ ಪ್ರದೆಯನ್ನ, ತ್ರಿಲೋಚನೆಯನ್ನ, ವೇದ ಪ್ರಭೆಯನ್ನ ಸ್ಮರಿಸ್ತಾ ಕಾರ್ಯಕ್ರಮಕ್ಕೆ ಆರಂಭಿಸುವಂತಹ ಒಂದು ಸಮಯ ಆಗಿದೆ. ಗುರುಗಳು ಕೂಡ ಆಗಮಿಸಿದಾಗಿದೆ. ಇಂದು ಕೂಡ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ಲಿದ್ದಾರೆ. ಇಂದಿನಿಂದ 2ನೇ ಅಧ್ಯಾಯವನ್ನ ಗುರುಜಿ ಅವರು ಆರಂಭಿಸಲಿದ್ದಾರೆ. ಈ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತದ ಮಹಿಮೆ ಹಾಗೂ ಭೂಲೋಕದಲ್ಲಿ ಮೊದಲನೇ ಬಾರಿಗೆ ಅನುಷ್ಠಾನಕ್ಕೆ ಬಂದಂತಹ ರೀತಿ ನೀತಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಬೆಳಕನ್ನ ಚೆಲ್ಲಿದ್ದಾರೆ. ಬನ್ನಿ ಗುರುಗಳನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತಂತ್ರವಿದ್ಯಾ ಪ್ರಾವೀಣರು, ತೇಜೋಮಂದಿ ರಮಣಶಾಸ್ತ್ರ ಸ್ವರಶಾಸ್ತ್ರಗಳಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತಹ ಶ್ರೀ ದೇವಿಶ್ರೀ ಗುರುಜಿ ಅವರು ನಮ್ಮೊಂದಿಗಿದ್ದಾರೆ. ಗುರುಜಿ, ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ನಮನಗಳು. ಗುರುಜಿ, ಈ ದಿನದ ವಿಶೇಷ ಮಾಹಿತಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಮೊದಲಿಗೆ ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರಮಶ್ರವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶ್ರಣ್ವಣ್ಣೋದಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಓಂ ನಾರಾಯಣಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾದೇವೇ ಚ ವಿದ್ಮಹೇ ಸರ್ವಸಿದ್ಧಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿ ಓಂ. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾಚ್ಚ ಭವ ಸರ್ವದಾ. ಆದಿಶೇಷಾಯ ನಮಸ್ತುಭ್ಯಂ ಅನಂತಫಲದಾಯಕಂ. ನಮೋ ಅಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ. ಸರ್ವೇ ಜನಭ್ಯೋ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ರೋಹಿಣಿ ನಕ್ಷತ್ರ ಆಯುಷ್ಮಾನ್ ಯೋಗ ಭವ ಕರಣ ಶುಕ್ರವಾಸರ ಯುಕ್ತಾಯಾಂ ತತ ಏವಂ ಪಂಚಾಂಗಃ. ತತ ಸೂರ್ಯೋದಯ 6:15 ಆಗಿದೆ. ಬೆಳಗಿನ ಜಾವ 6:15 ಆಗಿದೆ. ಇನ್ನ ಸೂರ್ಯ ಅಸ್ತ 6:30 ಆಗಲಿದೆ. ಈ ಸೂರ್ಯೋದಯದ ಪ್ರಕಾರ ಕಾಲಮಾನದ ಪ್ರಕಾರವಾಗಿ ಈ ದಿನ ರಾಹುಕಾಲ 10:55 ಪ್ರಾರಂಭ ಆಗುತ್ತೆ. 12:25 ತನಕ ರಾಹುಕಾಲ ಇರುತ್ತೆ. ಇನ್ನ ಈ ದಿನದ ದುರ್ಮುಹೂರ್ತ ಪಂಚಮಿ ತಿಥಿ ರೋಹಿಣಿ ನಕ್ಷತ್ರದಲ್ಲಿ ದುರ್ಮುಹೂರ್ತ ಬೆಳಗ್ಗೆ 8:30 9:30 ತನಕ ಇರುತ್ತೆ. ನಂತರ ಮಾಧ್ಯಾಹ್ನಿಕ 1-2 ತನಕ ಇರುತ್ತೆ. ಇವೆರಡು ಸಮಯದಲ್ಲೂ ತುಂಬಾ ಜಾಗೃತೆಯನ್ನ ಪಾಲಿಸ್ಕೋಬೇಕಾಗತ್ತೆ. ಇನ್ನ ಈ ದಿನದ ಶುಭ ಗಡಿ 12 12:45 ತನಕ ಇರುತ್ತೆ. ಈ ಸಮಯದಲ್ಲಿ ರಾಹುಕಾಲವನ್ನು ತ್ಯಾಜ್ಯವನ್ನು ಮಾಡಿದಾಗ ಕೇವಲ 20 ನಿಮಿಷಗಳು ಸಿಗುವಂಥದ್ದು. ಆ ಸಮಯದಲ್ಲಿ ತಾವು ಯಾವ ಒಂದು ಶುಭ ಕೆಲಸಗಳನ್ನು ಬೇಕಾದರೂ ನಾವು ಮಾಡ್ಕೋಬಹುದು. ಆದರೆ ನಮ್ಮ ಒಂದು ಶಾಸ್ತ್ರದ ಪ್ರಕಾರವಾಗಿ ಒಂದು ಮುಹೂರ್ತವನ್ನ, ಒಂದು ಶುಭ ಕಾರ್ಯವನ್ನ ಮಾಡಿದ ನಂತರ ರಾಹುಕಾಲ ಅಡ್ಡ ಬರಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಜಾಗೃತೆಯನ್ನು ವಹಿಸ್ಬೇಕು. ಇನ್ನ ಈ ದಿನ ವಿಶೇಷ
ಸತ್ಯನಾರಾಯಣ ಸ್ವಾಮಿಯ ವಿಶೇಷ. ಸತ್ಯಂ ಶಿವಂ ಸುಂದರಂ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಮಾತು, ಸತ್ಯವೇ ಪರಮಾತ್ಮ, ಸತ್ಯವೇ ಆತ್ಮ. ಆತ್ಮ ಎಂಬುದು ಸತ್ಯ. ಅದನ್ನ ಮತ್ತೆ ತಿಳಿಸ್ಕೊಡ್ತೀನಿ. ಆದ್ರೆ ಈ ದಿನ ನಾವಂತಹ ಸತ್ಯನಾರಾಯಣ ಸ್ವಾಮಿಯ ಅದ್ಭುತವಾದ ಕಥೆಯನ್ನ, 2ನೇ ಅಧ್ಯಾಯವನ್ನ ನಾವು ಕೇಳ್ತೀವಿ. ಪಂಚ ಅಧ್ಯಾಯಗಳು, ಪಂಚೇಂದ್ರಿಯಗಳನ್ನು ಹೊಂದಿರತಕ್ಕಂತಹ ಪಂಚಭೂತಗಳಲ್ಲಿ ಬದುಕ್ತಾ ಇರತಕ್ಕಂತಹ ಒಬ್ಬ ಮನುಷ್ಯನಿಗೆ ಈ ಒಂದು 2ನೇ ಅಧ್ಯಾಯದಿಂದ ಸಾಕಷ್ಟು ಲಾಭಗಳನ್ನ ಪಡೀಬಹುದು. ಆ ಒಂದು ಕಥೆಯನ್ನ ಈ ದಿನ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಸಂಪೂರ್ಣವಾಗಿ 5 ಅಧ್ಯಾಯಗಳಾದ ನಂತರ ಬರತಕ್ಕಂತಹ ಮಂಗಳವಾರ, ಮುಂದಿನ ಮಂಗಳವಾರ ಬೆಳಗ್ಗೆ ಇದೇ ಒಂದು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತಿದ್ದೀನಿ. ಅವತ್ತು ನೀವೇನು ಬೇಡ, ಪರಿಶುದ್ಧವಾಗಿ ಸ್ನಾನ ಮಾಡಿಕೊಂಡು ನಿಮ್ಗೆ ಅನುಕೂಲ ಆದ್ರೆ ಹೂ ಅಕ್ಷತೆ ಕಾಯಿಲಿ ಇಟ್ಕೊಂಡು ಕೂತ್ಕೊಂಡ್ಬಿಡಿ ಸಾಕು. ಆ ಪೂಜೆ ಎಲ್ಲ ಆದ ನಂತರ ಮಹಾಮಂಗಳಾರತಿ ಆದ್ಮೇಲೆ ಆ ಹೂ ಅಕ್ಷತೆಯನ್ನ ನಿಮ್ಮ ಮನೆ ದೇವ್ರ ಮೇಲೆ ಹಾಕ್ಬಿಡಿ. ನಿಮ್ಮ ಹೆಸರಲ್ಲಿ ಇಲ್ಲಿ ಪೂಜೆ ನಡೆದಂಗೆ ಆಗ್ಬಿಡುತ್ತೆ. ಅಂತ ಅದ್ಭುತವಾದ ಸಂಕಲ್ಪ ನಾನು ಮಾಡ್ತಿದ್ದೀನಿ. ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ. ಇನ್ನ ಈ ದಿನ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸ್ಥಿತನಾಗಿರ್ತಕ್ಕಂಥದ್ದು. ಚಂದ್ರನ ನಕ್ಷತ್ರ, ಚಂದ್ರ ಬಂದಿದ್ದಾನೆ. ಯಾವ ಯಾವ ರಾಶಿಯವರಿಗೆ ಏನು ಫಲ? ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಟ್ಟಿಗೆ ವೈವಾಹಿಕ ಜೀವನ ಆನಂದ ಭರಿತವಾಗಿರ್ತಕ್ಕಂಥದ್ದು. ಸ್ತ್ರೀಯರಿಗೆ ಉತ್ತಮವಾದ ಫಲಗಳನ್ನ ಅನುಭವಿಸ್ತೀರಿ. ಮತ್ತೆ ಈ ವ್ಯಾಪಾರ ವ್ಯವಹಾರಸ್ಥರಿಗೆ, ಸ್ವಯಂ ಉದ್ಯೋಗಸ್ಥರೆಲ್ಲರಿಗೂ ಸಹ ಸ್ವಲ್ಪ ಔಷಧಿಗಳಿಂದ ಇನ್ಫೆಕ್ಷನ್ಸ್ ಆಗುವಂಥದ್ದು, ಔಷಧಿಗಳಿಂದ ತೊಂದರೆ ಆಗುವಂಥದ್ದು, ಜಾಗ್ರತೆ ವಹಿಸಬೇಕು. ಇನ್ನ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅಧಿಕ ಖರ್ಚಿರುತ್ತೆ. ಈ ದಿನ ಸರ್ಕಾರಿ ಉದ್ಯೋಗಗಳು ಸ್ವಲ್ಪ ತಲೆನೋವು ಬರತಕ್ಕಂಥದ್ದು, ಎಚ್ಚರಿಕೆಯಲ್ಲಿ. ರಾಜಕೀಯದಲ್ಲಿರ್ತಕ್ಕಂಥವ್ರ ಮತ್ತಿಗೆ ಈ ದಿನ ಉತ್ತಮವಾದ ದಿನ. ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು, ಮಕ್ಕಳಿಂದ ತೃಪ್ತಿ ಸಿಗುವಂಥದ್ದು. ಮಕ್ಕಳಿಗೆ ಈ ದಿನ ಆತ್ಮವಿಶ್ವಾಸ, ಸ್ಥೈರ್ಯ, ಧೈರ್ಯ ತುಂಬಾ ಚೆನ್ನಾಗಿದೆ. ಉತ್ತಮವಾದ ಪ್ರಗತಿ. ಮತ್ತಷ್ಟು ಶುಭಫಲಗೋಸ್ಕರ ಈ ದಿನ ನರಸಿಂಹ ಆರಾಧನೆ ಮಾಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಜಾಗೃತಿ ಇರಬೇಕು. ಚಂಚಲ ಸ್ವಭಾವ, ಕೋಪದಿಂದ ಇರ್ತಾರೆ. ಹಿತಶತ್ರುಗಳು ಸೃಷ್ಟಿ ಆಗ್ತಾರೆ, ಎಚ್ಚರಿಕೆಯಲ್ಲಿ. ಇನ್ನ ವ್ಯಾಪಾರ ವ್ಯವಹಾರ ಉದ್ಯೋಗ ಆರ್ಥಿಕತೆಯಲ್ಲಿ ಪ್ರಗತಿ ಇರುತ್ತೆ. ಕಷ್ಟ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗೆ ಇದನ್ನ ಉತ್ತಮ ಉದ್ಯೋಗದಲ್ಲಿ ಪ್ರಗತಿ ಮತ್ತು ವಾಹನಗಳಿಂದ ಲಾಭ ಪಡೆಯುವಂಥದ್ದು ತುಂಬಾ ಚೆನ್ನಾಗಿದೆ. ವಾಹನ ಕೊಂಡ್ಕೊಳ್ಳೋರು ತಗೊಳ್ಳೋರು ಇದನ್ನ ಬಂದೇ ಬರುತ್ತೆ, ಚಿಂತೆ ಮಾಡಬೇಡಿ. ಇನ್ನ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗಂತೂ ಇದನ್ನ ತುಂಬಾ ಅದೃಷ್ಟವೇ ದಿನ ಆಗಿರುತ್ತೆ. ತಮ್ಮ ಬಹುದಿನಗಳ ಕನಸು ನನ್ಸಾಗ್ತಿರೋದು ತುಂಬಾ ಚೆನ್ನಾಗಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ. ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ದೂರದ ಸಂಬಂಧಿಗಳಿಂದ ಶುಭ ಸುದ್ದಿ ಕೇಳುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗಂತೂ ಈ ದಿನ ಮಟ್ಟಿಗೆ ಸ್ವಲ್ಪ ಆರೋಗ್ಯದಲ್ಲಿ ಮೊಣಗಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ, ಎಚ್ಚರಿಕೆ ಇರಲಿ. ಇನ್ನ ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಚೆನ್ನಾಗಿದೆ. ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಪ್ರಗತಿ ಕಾಣ್ತಿದ್ರಿ. ಸರ್ವಸಿದ್ಧಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಏನೇ ಕೆಲಸ ಮಾಡಿ ಒಳ್ಳೇದಾಗುತ್ತೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಹನುಮಂತನ ಆರಾಧನೆ ಮಾಡಿ. ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಗಂಡ ಹೆಂಡತಿ ನೋಡಿ ವಿರಸ ದಾಂಪತ್ಯ ಸೃಷ್ಟಿ ಆಗುತ್ತೆ. ಯಾವುದಕ್ಕೂ ಜಾಗ್ರತೆ ಇರಲಿ. ಸ್ವಲ್ಪ ಚಂಚಲ ಸ್ವಭಾವ, ಮೌನವನ್ನ ವಹಿಸಬೇಕು. ಸೋಂಬೇರಿತನ ನಿಮ್ಮಲ್ಲಿ ಅಡಗಿರೋದ್ರಿಂದ ಅದನ್ನು ಬಳಸಿ ಗಂಡನಿಗೆ ಸಿಟ್ಟು ಬಂದು ಬೈಯುವಂಥದ್ದು. ಶುಕ್ರವಾರ ದರಿದ್ರ ಬಂತು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ ಅಂತ ಪರಿಸ್ಥಿತಿ ತಗೋಬೇಡಿ. ಎಲ್ಲವೂ ಶುಭ್ರವಾಗಿ ಇಟ್ಕೊಂಡು ಭಗವಂತನಿಗೆ ನಾಮಸ್ಮರಣ ಮಾಡಿ, ದೀಪ ಹಚ್ಚಿ, ಬೇಗ ತಿಂಡಿಗಳನ್ನ ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ಸುಸೂತ್ರವಾಗಿ ಟೈಮ್ ಟು ಟೈಮ್ ಮಾಡ್ಕೊಳ್ಳಿ. ಯಾವುದೇ ತರದ್ದು ಗಲಾಟೆಗಳು ಬರೋದಿಲ್ಲ. ಇನ್ನ ವ್ಯಾಪಾರ ವ್ಯವಹಾರಸ್ಥರು ಎಲ್ಲರೂ ಈ ದಿನ ಗಂಭೀರವಾಗಿರ್ತಕ್ಕಂಥ ದಿನ. ತುಂಬಾ ಗಂಭೀರತೆಯಿಂದ ಘನತೆಯಿಂದ ಕಾಪಾಡ್ಕೊಳ್ಳುವಂಥ ದಿನ ಇದು. ತುಂಬಾ ಚೆನ್ನಾಗಿದೆ. ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ. ಇನ್ನ ಉದ್ಯೋಗ ಮಾಡತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಆನಂದ ಬರ್ತಾ ಆದ್ರೂ ಸಹ ಇದನ್ನ ಮಟ್ಟಿಗೆ ಹಿರಿಯ ನಿಮ್ಮಿಂದ ದೊಡ್ಡವರು ಹೈಯರ್ ಇದರಿಂದ ಸ್ವಲ್ಪ ತೊಂದರೆಗಳಾಗತ್ತೆ. ನಿಮ್ಗಿಂತ ದೊಡ್ಡ ಅಧಿಕಾರಿಗಳಿಂದ ತೊಂದರೆಗಳಾಗುವಂಥದ್ದು, ಅವರು ಸ್ವಲ್ಪ ಕಿರುಕುಳ ಕೊಟ್ಬಿಡುವಂಥದ್ದು. ಯಾವುದಕ್ಕೂ ಸ್ವಲ್ಪ ಜಾಗೃತಿ ಇರಲಿ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಈ ದಿನ ಮಟ್ಟಿಗೆ ಸ್ವಲ್ಪ ಹಣವನ್ನು ಕಳ್ಕೊಳ್ಳುವಂಥದ್ದು, ಪರ್ಸ್ ಕಳ್ಕೊಳ್ಳುವಂಥದ್ದು, ಅಥವಾ ಮನೇಲಿ ಯಾವುದೋ ವಸ್ತುಗಳು ಕಳ್ಕೊಂಡ್ಬಿಡುವಂಥದ್ದು, ನಿಮ್ಮ ಜೋಪಾನವಾಗಿಟ್ಟಿರ್ತಕ್ಕಂಥ ಫೈಲ್ಸ್ ಮಾಯ ಆಗ್ಬಿಡುವಂಥದ್ದು, ಇಂಥದ್ದೆಲ್ಲ ಆಗತ್ತೆ. ಯಾವುದಕ್ಕೂ ಸುತ್ತಮುತ್ತಲು ಗಮನ ಹರಿಸ್ತಾ ಇರಿ. ಇನ್ನ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ವಾಹನ ಅಪಘಾತ ಯೋಗ ಅಂತಿದೆ. ಯಾವುದಕ್ಕೂ ಎಚ್ಚರಿಕೆ ಇರಲಿ. ಇನ್ನ
ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಇದರ ಮಟ್ಟಿಗೆ ದೂರ ಪ್ರಯಾಣ ಸಂಭವ ಇರತಕ್ಕಂಥದ್ದು, ಸ್ವಲ್ಪ ಎಲ್ಲದಕ್ಕೂ ಮುನ್ನಡೆ ಮಾಡ್ಕೊಳ್ಳಿ, ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಇದನ್ನ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಇರುತ್ತೆ, ಎಲ್ಲ ದುರುದ್ದೇಶಗಳು ಜಾಸ್ತಿ ಇರುತ್ತೆ. ಅದರಿಂದ ಒಳ್ಳೆದನ್ನ ಯೋಚನೆ ಮಾಡಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಫಲಗಳನ್ನ ಅನುಭವಿಸ್ತೀರಿ. ಇನ್ನ ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ನೀವು ಆಚರಣೆ ಮಾಡಬೇಕಾಗಿದೆ ಮಹಾವಿಷ್ಣು ಅಷ್ಟೋತ್ರ. ಮಹಾವಿಷ್ಣು ಆರಾಧನೆ ಮಾಡಿ, ಎಲ್ಲ ಆರ್ಥಿಕ ಶುಭಫಲಗಳು ನಿಮ್ದೇ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳಿಗೆ ಇನ್ನ ಉದ್ಯೋಗದಲ್ಲಿ ಪ್ರಗತಿಯಾಗುವಂಥದ್ದು, ಉದ್ಯೋಗದಲ್ಲಿ ಉದ್ಯೋಗ ಸಿಗುವಂಥದ್ದು, ಆತ್ಮವಿಶ್ವಾಸ ಜಾಸ್ತಿ ಆಗುವಂಥದ್ದು, ಜೀವನದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನು ಪಡಿತೀರಿ, ಒಂದು ನಿರ್ಧಾರವನ್ನು ತಗೊಂಡ್ಬಿಡ್ತೀರಿ. ಬದುಕಿದ್ರೆ ನಾನು ಬದುಕಬೇಕು, ಇದೇ ರೀತಿ ಹೋಗ್ತೀನಿ, ನಾನು ಪಾಲನೆ ಮಾಡ್ತೀನಿ, ನಾನು ಬೇಡ ಇದು ಅಂತ ಹೇಳಿ ನಿಜವಾಗ್ಲೂ ಒಳ್ಳೆ ನಿರ್ಧಾರವನ್ನು ತಗೊಳ್ತೀರಿ. ಖಂಡಿತವಾಗ್ಲೂ ಒಳ್ಳೆ ನಿರ್ಧಾರ ತಗೊಳ್ಳಿ, ಒಳ್ಳೇದೇ ಆಗುತ್ತೆ. ಇನ್ನ ಈ ದಿನ ಉದ್ಯೋಗ, ಸ್ವಯಂ ಉದ್ಯೋಗಸ್ಥರು, ವ್ಯಾಪಾರಸ್ಥರು ಇದೆಲ್ಲರಿಗೂ ಸಹ ಮಕ್ಕಳಿಂದ ಲಾಭ ಪಡೆಯುವಂಥದ್ದು, ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಮಾಡಿದಂಥದ್ದು, LIC ಇಂಥದ್ರಲ್ಲೆಲ್ಲ ತುಂಬಾ ಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನ ಉದ್ಯೋಗಸ್ಥರಲ್ಲಿ ಇದನ್ನ ಉತ್ತಮವಾದ ಪ್ರಗತಿಯನ್ನ ಕಾಣ್ತೀರಿ. ದೂರದ ಪ್ರಯಾಣ ಸಂಭವ ಇರತಕ್ಕಂಥದ್ದು, ಆದ್ರೂ ಸ್ವಲ್ಪ ವಾಹನಗಳಿಂದ ತೊಂದರೆ ಆಗುವಂಥದ್ದಿದೆ, ಸ್ವಲ್ಪ ಜಾಗೃತಿ ಇರಲಿ ಯಾವುದಕ್ಕೂ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗೆ ಈ ದಿನ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವುದೋ ಕೆಲವು ಕಾರಣಾಂತರಗಳಿಂದ ಶೂರಿಟಿ ಬೇರೆಯವ್ರು ಕೊಟ್ಟು ಅಥವಾ ಬೇರೆ ಮುಂದೆ ನಿಂತ್ಕೊಂಡು ಹಣ ಕೊಟ್ಟು ಬಂಧುತ್ವವನ್ನು ಕಳ್ಕೊಳ್ಳೋ ಅಂಥದ್ದು ಇಂಥದ್ದೇನೋ ಆಗುತ್ತೆ, ಸ್ವಲ್ಪ ಎಚ್ಚರಿಕೆ ಇರಲಿ. ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಮಟ್ಟಿಗೆ ಬೇರೆಯವರ ಮದುವೆ ವಿಚಾರದಲ್ಲಿ ತಲೆದೂರಿ ಅಲ್ಲಿ ಅವಮಾನ ಆಗುವಂಥದ್ದಿದೆ, ಸ್ವಲ್ಪ ಜಾಗೃತಿ ಇರಲಿ. ಯಾವುದಕ್ಕೂ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಮದುವೆ ಮಾಡಿಸಿ ಒಳ್ಳೇದೇ, ಬಟ್ ಎಷ್ಟು ಬೇಕೋ ಅಷ್ಟೇ ಇನ್ವಾಲ್ವ್ ಆಗಿ, ಜಾಸ್ತಿ ಇನ್ವಾಲ್ವ್ ಆಗಿ ಮಾತನ್ನ ಕೊಡಕ್ ಹೋಗ್ಬೇಡಿ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಇದನ್ನ ಮಕ್ಕಳಿಂದ ಸ್ವಲ್ಪ ಆತ್ಮವಿಶ್ವಾಸ ಕೆಟ್ಟೋಗುವಂಥದ್ದು, ಹೇಳ್ಬಿಟ್ರಲ್ಲ, ದೂರ್ ಬಿಟ್ರಲ್ಲ, ನಾವು ಇಷ್ಟು ಕಷ್ಟಪಟ್ಟು ಸಾಕಿದ್ವಿ, ನಮ್ಮ ಮಾತು ತೆಗೆದು ಸಾಕಿದ್ರಲ್ಲ ಅಂತೇಳಿ ನೊಂದ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಜಾಗೃತೆಯಲ್ಲಿ. ಇನ್ನ ಮಕ್ಕಳ ವಿಚಾರದಲ್ಲಿ ಇದನ್ನ ಮಟ್ಟಿಗೆ ಮನೆ ಬಿಟ್ಟು ಓಡೋಗುವಂಥದ್ದು, ಅಥವಾ ಮನೆ ಬಿಟ್ಟು ಹೋಗ್ತೀನಿ, ನಾನು ಈ ಮನೇಲಿ ಯಾಕೋ ನೆಮ್ಮದಿ ಸಿಕ್ತಿಲ್ಲ, ನಾನು ಎಲ್ಲಾದ್ರೂ PGಯಲ್ಲಿ ಸೇರ್ಕೊಂಡ್ಬಿಡ್ತೀನಿ, ಅಥವಾ ನಾನು ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಅಥವಾ ಈ ರೀತಿ ಎಲ್ಲ ಕೆಲವೊಂದು ಯೋಚನೆ ಮಾಡ್ಕೊಳ್ತೀರಾ. ತಂದೆ ತಾಯಿಗಳ ಹತ್ರ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ, ಅವ್ರ ಪ್ರೀತಿಯಿಂದ ಸಾಕಿರ್ತಾರೆ, ಆ ಪ್ರೀತಿಯನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈ ದಿನ ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ಮಹಾಲಕ್ಷ್ಮಿ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯ ಹೆಣ್ಣು ಮಕ್ಕಳಿಗೆ ತುಂಬಾ ಮನಸ್ಸು ಸಂತೋಷವಾಗಿರ್ತಕ್ಕಂಥ ದಿನ, ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಸ್ವಲ್ಪ ಖರ್ಚನ್ನ ಜಾಸ್ತಿ ಮಾಡುವಂತ ಪ್ರಸಂಗಗಳಿರುತ್ತೆ, ಯಾವುದಕ್ಕೂ ಜಾಗೃತಿ ಇರಲಿ. ಇನ್ನ ಈ ಒಂದು ವ್ಯಾಪಾರ ವ್ಯವಹಾರಸ್ಥರುಗಳಿಗೆಲ್ಲ ಈ ದಿನ ಮಟ್ಟಿಗೆ ಸ್ವಲ್ಪ ನಷ್ಟ ಆಗುವಂಥದ್ದು, ಯಾವುದಕ್ಕೂ ಶೇರ್ ಮಾರ್ಕೆಟ್ಗಳಲ್ಲಿ ಮತ್ತು ಗ್ಯಾಮ್ಲಿಂಗ್ ಮಾಡತಕ್ಕಂಥವ್ರು ಇಂಥವರೆಲ್ಲ ಸ್ವಲ್ಪ ಜಾಗೃತಿ ಇರಲಿ, ಇಲ್ಲಾಂದ್ರೆ ನಷ್ಟ ಭಾರಿ ಮೊತ್ತದ ಹಣವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇನ್ನ ಉದ್ಯೋಗ ಮಾಡತಕ್ಕಂಥವ್ರು ಈ ದಿನ ಕುಟುಂಬದಲ್ಲಿ ಸ್ವಲ್ಪ ವಿರಸ ಉಂಟಾಗುತ್ತೆ, ಯಾವುದಕ್ಕೂ ಜಾಗೃತಿ ಇರಲಿ. ಮತ್ತೆ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಅನಾರೋಗ್ಯ ಬರತಕ್ಕಂಥ ಸಂಭವಗಳಿದೆ, ಎಚ್ಚರಿಕೆ ಇರಲಿ. ಇನ್ನ ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋಗುವಂಥದ್ದು, ಯಾವುದೋ ವಿಚಾರ, ಮಕ್ಕಳ ವಿಚಾರ ತಿಳ್ಕೊಂಡು ತುಂಬಾ ನೊಂದ್ಕೊಂಡ್ಬಿಡ್ತೀರಿ, ನನ್ನ ಮಕ್ಕಳು ನನಗೆ ಮೋಸ ಮಾಡ್ತಿದಾರ ಅಂತೇಳಿ ಸ್ವಲ್ಪ ಜಾಗೃತಿ ಇಲ್ಲ ಯಾವುದಕ್ಕೂ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಮಟ್ಟಿಗೆ ಸ್ವಲ್ಪ ಕೋರ್ಟು ಕಚೇರಿಗಳಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಲಾಭ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಸ್ನೇಹಿತರ ಮುಖಾಂತರ ನೀವು ಯಾವುದೋ ಒಂದು ಗಳಿಸ್ತಿದ್ರಿ, ಒಳ್ಳೆ ಹೆಸರು ಸಿಗುತ್ತೆ, ಒಳ್ಳೆ ಕೀರ್ತಿಯನ್ನು ಪಡಿತೀರಿ, ಉತ್ತಮವಾದ ಪ್ರತಿಫಲನೆ. ಇನ್ನ ಮಕ್ಕಳ ವಿಚಾರದಲ್ಲಿ ಎಜುಕೇಶನ್ ಅಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಅನ್ಕೊಂಡಿರ್ತಕ್ಕಂಥ ಸೀಟ್ ಸಿಗುವಂಥದ್ದು, ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಈ ದಿನ ತುಂಬಾ ವಿಶೇಷವಾಗಿರ್ತಕ್ಕಂಥ ದಿನ ಆಗಿದೆ, ಎಲ್ಲವನ್ನು ಉಪಯೋಗ ಮಾಡ್ಕೊಳ್ಳಿ. ಇನ್ನ ಮತ್ತಷ್ಟು ಶುಭಗಳಿಗೋಸ್ಕರ ನೀವು ಆರಾಧನೆ ಮಾಡಬೇಕು, ಶಿವಾರಾಧನೆ. ಶಿವಾರಾಧನೆ ಮಾಡಿ, ಶಿವನ್ಗೆ ಬಿಲ್ವಾರ್ಚನೆ ಮಾಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಈಗ ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಬನ್ನಿ ಗುರುಗಳಿಂದ ಕೇಳಿ ತಿಳಿಯೋಣ. ಗುರುಜಿ, ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು, ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿದೆ. ಪೂಜೆ ಪುನಸ್ಕಾರ ಮಾಡತಕ್ಕಂಥದ್ದು, ದಾನ ಧರ್ಮ ಮಾಡತಕ್ಕಂಥದ್ದು, ಉತ್ತಮವಾದ ಪ್ರತಿಫಲಗಳನ್ನು ಅನುಭವಿಸ್ತೀರಿ. ಪೂರ್ವ ಜನ್ಮದ ಕರ್ಮ ಫಲವನ್ನ ಇದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಉತ್ತಮ ದಾರಿ. ಇನ್ನು ವ್ಯಾಪಾರ ಉದ್ಯೋಗ ವ್ಯವಹಾರಸ್ಥರಿಗೆಲ್ಲರಿಗೂ ಮಾನಸಿಕವಾಗಿ ಶಾಂತಿ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನು ಉದ್ಯೋಗಸ್ಥರಿಗೆ ಸಾಲದಿಂದ ಮುಕ್ತಿ ಹೊಂದುವಂಥದ್ದು, ಯಾವುದೋ ಸಾಲ ತೀರಿಸ್ತಾ ಇದ್ರಿ, ಒಳ್ಳೆ ಪ್ಲಾನ್ ಮಾಡ್ತಿದ್ರಿ, ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ಸರ್ಕಾರಿ ಉದ್ಯೋಗಸ್ಥರಿಗೆ ಶತ್ರುಗಳಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇನ್ನು ರಾಜಕೀಯ ವ್ಯಕ್ತಿಗಳು ಈ ದಿನ ಸ್ವಲ್ಪ ಪಶ್ಚಾತ್ತಾಪ ಪಡುವಂಥ ಸಂಗತಿಗಳು ಬರುತ್ತೆ. ಅಯ್ಯೋ, ನಾನು ಬೇಕು ಅಂತ ಮಾಡ್ಬಿಟ್ನಾ, ಅಥವಾ ನಾನು ಮಾಡ್ಬೋದಾಗಿತ್ತ, ಯಾವುದೋ ಒಂದು ತಪ್ಪಿಗೆ ಈ ದಿನ ಪಶ್ಚಾತ್ತಾಪವನ್ನು ಪಡ್ತೀರಿ, ಸ್ವಲ್ಪ ಮನನೊಂದ್ಕೊಳ್ತೀರಿ ಅಂತ. ಅದು ಯಾವುದು ಅಂತ ನಿಮಗೆ ಗೊತ್ತಾಗತ್ತೆ. ಇನ್ನು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಈ ದಿನ ಸ್ವಲ್ಪ ಪ್ರಿಯವಾದ ವಸ್ತುಗಳನ್ನ ಕಳ್ಕೊಳ್ಳುವಂಥ ಪ್ರಸಂಗಗಳು ಎದುರಿಸ್ತೀರಿ, ಯಾವುದಕ್ಕೂ ಜಾಗೃತಿ ಇರಿ. ಮಕ್ಕಳಿಗೆ ಕೆಲವೊಂದು ನೆಗೆಟಿವ್ ಫೋನ್ ಕಾಲ್ಸ್ ಇಂದ, ನೆಗೆಟಿವ್ ಇಮೇಲ್ಸ್ ಇಂದ, ಅಥವಾ ಬೇರೆ ಯಾವುದೋ ಒಂದು ರಾಂಗ್ ಮೆಸೇಜಸ್ಗಳಿಂದ ಸ್ವಲ್ಪ ಮನ ನೊಂದ್ಕೊಂಡು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತೀರಿ. ಅದನ್ನ ಸ್ವಲ್ಪ ಎಚ್ಚರಿಕೆಯಲ್ಲಿ. ಯಾವುದೇ ಕಾರಣಕ್ಕೂ ಈ ದಿನ
ನೀವು ಸ್ವಲ್ಪ ಜಾಗ್ರತೆಯನ್ನು ವಹಿಸಿದ್ರೆ ಮತ್ತಷ್ಟು ಒಳ್ಳೆಯದು. ಕನ್ಯಾ ರಾಶಿಯವರು ಇವತ್ತು ದುರ್ಗಾದೇವಿಯನ್ನ ಆರಾಧನೆ ಮಾಡೋದ್ರಿಂದ ಧೂಮ್ ದುರ್ಗಾಯಿ ನಮಃ ಅಥವಾ ನಮಶ್ಚಂಡಿಕಾಯಿ ನಮಃ ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಈಗಿನ ಮಟ್ಟಿಗೆ ದೈಹಿಕ ಆರೋಗ್ಯದಲ್ಲಿ ಉತ್ತಮ ನೋಡಿ. ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ಉತ್ತಮವಾದ ಪ್ರಗತಿ, ತುಂಬಾ ಲವಲವಿಕೆಯಿಂದ ಇರ್ತೀರಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಎಲ್ಲಾ ವೈರಿಗಳು ಸ್ನೇಹಿತರಾಗ್ತಾರೆ ಅಂತಿದೆ, ತುಂಬಾ ಒಳ್ಳೆ ದಿನ. ಇನ್ನ ವಿಶೇಷವಾಗಿ ಈ ಒಂದು ಉದ್ಯೋಗ, ವ್ಯಾಪಾರ, ವ್ಯವಹಾರಸ್ಥರು, ಸ್ವಯಂ ಉದ್ಯೋಗಸ್ಥರು ಎಲ್ಲರಿಗೂ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಇನ್ನ ಉದ್ಯೋಗಸ್ಥರಿಗೆ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಅನುಭವಿಸ್ತೀರಿ, ಉತ್ತಮವಾದ ಪ್ರತಿಫಲಗಳನ್ನು ತಿಳಿಸ್ಕೊಂತೀರಿ. ಇನ್ನ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಿಗೆ ಮಕ್ಕಳಿಗೆ ಮದುವೆ, ಮಾತುಕತೆ, ಇದಾದ್ರೂ ಶುಭ ಸಮಾರಂಭಗಳ ನಡೆಯುವಂಥದ್ರಲ್ಲಿ ಯೋಚನೆ ಮಾಡ್ತೀರಿ. ಅಂಥದ್ದಿದ್ರೆ ಅದರಿಗೆ ಸಂಬಂಧಪಟ್ಟಿರುವಾಗಿ ಬೇರೆಯವ್ರಿಗೋಸ್ಕರ ಆದರೂ ಹಣ ಸಹಾಯ, ಇನ್ನಿತರ ಸಹಾಯತೆಗಳನ್ನ ಮಾಡತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ತನುಮನ ಧನವನ್ನ ಸಹಾಯ ಮಾಡುವಂಥ ದಿನ ಆಗಿದೆ. ಇನ್ನ ಈ ಒಂದು ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನ ಒಳ್ಳೆ ಗೌರವ ಸಿಗುವಂಥದ್ದು, ಒಳ್ಳೆಯ ಆದ್ಯತೆ ಸಿಗುವಂಥದ್ದು, ಸನ್ಮಾನಗಳು ಸಿಗುವಂಥದ್ದು, ಉತ್ತಮವಾದ ಪದವಿಯನ್ನು ಅಲಂಕರಿಸುವಂಥ ಯೋಗ ತುಂಬಾ ಚೆನ್ನಾಗಿದೆ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ಈ ದಿನ ಮಟ್ಟಿಗೆ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯದಲ್ಲಿ ಪ್ರಗತಿ ಆಗುವಂಥದ್ದು, ನೆಮ್ಮದಿ ಸಿಗುವಂಥ ದಿನ. ಇದನ್ನ ಉಪಯೋಗ ಮಾಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಈ ದಿನ ತುಂಬಾ ಚೆನ್ನಾಗಿದೆ. ಕ್ರೀಡಾಪಟುಗಳಿಗಂತೂ ವಿಶೇಷ ಲಾಭವಾಗಿರ್ತಕ್ಕಂಥ ದಿನ. ಎಲ್ಲಾ ರೀತಿಯಲ್ಲೂ ಜಯಹೋ ಎಂದು ವಿಜಯಶಾಲಿಯನ್ನ ಹಾಕ್ತೀರಿ. ಮತ್ತಷ್ಟು ಶುಭಗಳಿಗೋಸ್ಕರ ಈ ದಿನ ರಾಮನಾಮನ ಮಂತ್ರ ಅಥವಾ ರಾಮ ಅಷ್ಟೋತ್ರ, ಶ್ರೀರಾಮನ ನಾಮಸ್ಮರಣೆಯಿಂದ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಹೆಣ್ಣು ಮಕ್ಕಳಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಕೋಪದ ವಾತಾವರಣ ಇರುತ್ತೆ. ಕೋಪವನ್ನ ಮಾಡ್ಕೊಂಡ್ಬಿಡ್ತೀರಿ. ಯಾವುದನ್ನು ಸ್ಪಂದಿಸುವಂತ ಒಂದು ಇದಿರೋದಿಲ್ಲ, ಕಾಂಪ್ರಮೈಸ್ ಅನ್ನೋದು ಇರೋದಿಲ್ಲ. ಇದರಿಂದ ನೀವು ಮನ ನೊಂದ್ಕೊಂಡು ಬೇರೆಯವರು ಮನ ನೊಂದ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಿ, ಕೋಪ ಮಾಡ್ಕೊಂಬಿಡಿ, ತಾಳ್ಮೆಯಿಂದ ಇದ್ಬಿಡಿ. ಕೋಪ ಬಂದಾಗೆಲ್ಲ ಭಗವಂತನ ನಾಮಸ್ಮರಣೆ ಮಾಡಿ. ನಿಜವಾಗ್ಲೂ ಅದರಿಂದ ಆದ್ರೂ ನಿಮ್ಗೆ ಪೂರ್ವಜನ್ಮದ ಕರ್ಮಫಲ ಕಮ್ಮಿಯಾಗಿ ಅದೃಷ್ಟವನ್ನ ಪಾಲಿಸ್ಕೋಬಹುದು. ಇನ್ನ ಉದ್ಯೋಗ, ವ್ಯಾಪಾರ, ವ್ಯವಹಾರಸ್ಥರೆಲ್ಲರಿಗೂ ಸಹ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಂಧು ಮಿತ್ರರಿಂದ ಸ್ವಲ್ಪ ಬುದ್ಧಿ ಹೇಳಿಸ್ಕೊಳ್ಳುವಂಥದ್ದು, ನನಗ್ ಬುದ್ಧಿ ಹೇಳಕ್ ಬಂದ್ಬಿಟ್ರ ಇವರು ಅಂತ ಹೇಳಿ ಸ್ವಲ್ಪ ಮನ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ. ಇನ್ನ ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಇರುವ ವಾಹನಗಳು ಕೀ ಬಿಟ್ಬಿಟ್ಟು ಬಂದ್ಬಿಡುವಂಥದ್ದು ಅಥವಾ ಗಾಡಿ ಪಂಚರ್ ಆಗ್ಬಿಡುವಂಥದ್ದು, ವಾಹನದಿಂದ ತೊಂದರೆ ಆಗುವಂಥದ್ದು. ಇನ್ನು ಯಾಕಪ್ಪ ಈ ಗಾಡಿ ಇಟ್ಕೊಂಡಿದ್ದೀನಿ, ಯಾಕೆ ತಗೊಂಡೆ ಅಥವಾ ಯಾಕೆ ಹಿಂಗ್ ನನ್ಗೆ ಹಿಂಗಾಗ್ತಿದೆ ವಾಹನಗಳಿಂದ ಅಂತೇಳಿ ಚಿಂತಿಸುವ ದಿನ ಆಗಿದೆ. ಎಚ್ಚರಿಕೆ ಇರಲಿ. ಇನ್ನ ಮಕ್ಕಳ ವಿಚಾರ, ಈ ಒಂದು ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಹಿರಿಯ ಒಂದು ಅಧಿಕಾರಿಗಳಿಂದ ತೊಂದರೆ ಆಗುವಂಥದ್ದು ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆ ಆಗುವಂಥದ್ದು, IT ಪ್ರಾಬ್ಲಮ್ ಆಗ್ಬಿಡುವಂಥದ್ದು, ಯಾಕೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ತೊಂದರೆಗಳಾಗ್ಬಿಡುವಂಥದ್ದು, ಇಂಥದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಸ್ವಲ್ಪ ಮಟ್ಟಿಗೆ ಜಾಗೃತಿ ಇರಲಿ ಇವತ್ತಲ್ಲಿ. ಇನ್ನ ವಿಶೇಷವಾಗಿ ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ದಿನ, ಉತ್ತಮವಾದ ಫಲಗಳನ್ನ, ಪ್ರಗತಿಯನ್ನ ಕಾಣುವಂಥ ದಿನ ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯಲ್ಲೂ ಈ ದಿನ ಶುಭ ದಿನವೇ ಆಗಿರುತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸುವಿರಿ ಅಂತ ಬಹುದಿನಗಳ ಕನಸು ಈ ದಿನ ನನ್ಸಾಗ್ತಿದೆ. ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯಲ್ಲೂ ಪ್ರಗತಿ, ಎಲ್ಲವೂ ಅನುಕೂಲ ಆಗುವಂಥದ್ದು. ಈ ದಿನ ಮತ್ತಷ್ಟು ವಿಶೇಷವಾದ ಫಲಗಳನ್ನ ನೀವು ಪಡಿಬೇಕು ಅನ್ನೋದಾದ್ರೆ ಈ ದಿನ ನೀವು ನರಸಿಂಹಸ್ವಾಮಿ ಆರಾಧನೆ, ನರಸಿಂಹ ಅಷ್ಟೋತ್ರ ಹೊತ್ಕೊಳ್ಳೋದ್ರಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯ ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಈ ದಿನ ಆರೋಗ್ಯದಲ್ಲಿ ಕೆಡುವಂಥದ್ದು, ಆರೋಗ್ಯ ಕುಗ್ಗುವಂಥದ್ದು, ದೈಹಿಕ ಆರೋಗ್ಯ ಕುಗ್ಗೋಗುವಂಥದ್ದು, ಸ್ವಲ್ಪ ಎಚ್ಚರಿಕೆ ಇರಬೇಕು. ನೀವು ಆಪರೇಷನ್ಸು ಮಾಡಿಸ್ಕೊಳ್ಳೋಂಥವ್ರಾಗಿರ್ಬೋದು, ಮಾತ್ರೆ ತಗೊಳ್ಳೋಂಥವ್ರಾಗಿರ್ಬೋದು, ಅಥವಾ ಆಲ್ರೆಡಿ ಅನಾರೋಗ್ಯದಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆ ಇಲ್ಲಿ. ಈ ಒಂದು ವ್ಯಾಪಾರ, ಉದ್ಯೋಗ, ವ್ಯವಹಾರಸ್ಥರಿಗೆ ಈ ಲಂಗ್ಸ್ ರಿಲೇಟೆಡ್ ತೊಂದರೆಗಳಾಗುವಂಥದ್ದು, TB ರಿಲೇಟೆಡ್ ಇರತಕ್ಕಂಥ ಪೇಷಂಟ್ಸು ವೆರಿ ಕೇರ್ಫುಲ್ ಆಗಿರ್ಬೇಕು. ಈ ದಿನ ಸ್ವಲ್ಪ ಆಯಾಸ ಉಂಟಾಗುವಂಥದ್ದು ಇರುತ್ತೆ, ಜಾಸ್ತಿ ಉಸಿರಾಟದ ತೊಂದರೆ ಆಗ್ಬಿಡುವಂಥದ್ದು, ಎಚ್ಚರಿಕೆ ಇರಲಿ. ಇನ್ನ ಈ ಒಂದು ವಿಶೇಷವಾಗಿ ಈ ಒಂದು ಉದ್ಯೋಗಸ್ಥರುಗಳಿಗೆ ಈಗ ಗೃಹ ಖರೀದಿ ಅಥವಾ ಗೃಹ ನಿರ್ಮಾಣಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ವಹಿಸ್ತೀರಿ. ಲಾಭದಾಯಕವಾಗಿರ್ತಕ್ಕಂಥ ದಿನ.
ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗೆ ಸ್ವಲ್ಪ ಹಳೆ ಬಿಸ್ನೆಸ್ ಯಾವ್ದಾದ್ರು ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಡ್ಬೇಕು ಕುಟುಂಬಕ್ಕೋಸ್ಕರ ಅಂತ ಒಂದು ಒಳ್ಳೆ ಪ್ಲಾನ್ ಮಾಡ್ತಿದ್ರಿ, ಮಾಡಿ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಇನ್ನ ರಾಜಕೀಯದಲ್ಲಿ ಇರತಕ್ಕಂಥವ್ರಿಗೆ ಭೂಮಿ ಮೇಲೆ ಯಾವ್ದಾದ್ರು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ಲಾಭ ಬರತಕ್ಕಂಥದ್ದು, ಆ ಲಾಭದ ಹಣವನ್ನ ಈ ಸರಿ ಉಪಯೋಗ ಮಾಡ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿದೆ. ಒಳ್ಳೆ ದಿನನೇ ಅನುಭವಿಸ್ತೀರಿ, ರಾಜಯೋಗದ ದಿನ. ಇನ್ನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಇದರ ಮಟ್ಟಿಗೆ ಕಳ್ಳರಿಂದ ತೊಂದರೆಗಳಾಗುವಂಥದ್ದು, ಕಳ್ಳತನ ಆಗ್ಬಿಡುವಂಥದ್ದು, ಮನೆಯಲ್ಲಿ ಅಪವಾದಗಳನ್ನ ವಹಿಸ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗತ್ತೆ. ಯಾವುದಕ್ಕೂ ಜಾಗೃತಿ ಇರಲಿ. ಇನ್ನ ಈ ಮಕ್ಕಳ ವಿಚಾರದಲ್ಲಿ ಯಾರೋ ಮಾಡಿರೋ ತಪ್ಪುಗಳಿಗೆ ನಿಮ್ಮ ಮೇಲೆ ಬಂದ್ಬಿಡುವಂಥದ್ದು, ಅಪವಾದಗಳಿಗೆ ಗುರಿ ಆಗುವಂಥದ್ದು, ಅವಮಾನ ಆಗುವಂಥದ್ದು ಸ್ವಲ್ಪ ಎಚ್ಚರಿಕೆ ಇರಲಿ. ನೀವು ಮಾಡದೇ ಇದ್ರು ಮಾಡದೆ ಅಂತ ಹೇಳಿ ಸಣ್ಣ ಮಕ್ಕಳು ನೊಂದ್ಕೊಂಡು ಡಿಪ್ರೆಷನ್ಗೆ ಹೋಗ್ಬಿಡುವಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಅದರಿಂದ ಈ ದಿನ ನಿಮ್ಮ ಗಮನ ನಿಮ್ಮೇಲೆ ಇರಲಿ. ಕೆಟ್ಟದನ್ನ ಯೋಚನೆ ಮಾಡಿ ಫ್ರೆಂಡ್ಸ್ ಹತ್ರ ಜಾಸ್ತಿ ಸೇರಕ್ಕೆ ಹೋಗ್ಬೇಡಿ, ಅವರಿಂದ ಅಪವಾದ ತಪ್ಪಿದ್ದಲ್ಲ. ಇದನ್ನ ಎಲ್ಲಾ ರೀತಿಯ ಶುಭಫಲಗಳಿಗೋಸ್ಕರ ನೀವು ವಿಶೇಷವಾಗಿ ಲಕ್ಷ್ಮಿಯ ಅಷ್ಟೋತ್ರವನ್ನು ಓದ್ಕೋಬೇಕು. ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿಯನ್ನು ಓದ್ಕೊಂಬಿಡಿ. ನಿಜವಾಗ್ಲೂ ಎಲ್ಲಾ ರೀತಿಯ ಶುಭಫಲಗಳು ನಿಮ್ದೇ ಆಗತ್ತೆ. ಇದೀಗ ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಟ್ಟಿಗೆ ಮನೆಯಲ್ಲಿ ಇರ್ತಕ್ಕಂಥ ಸ್ತ್ರೀಯರಿಗೆ ಎಲ್ಲಾ ಕೆಲಸ ಕಾರ್ಯಗಳು ಸ್ವಲ್ಪ ನಷ್ಟವನ್ನು ಉಂಟು ಮಾಡುತ್ತೆ ಅಂತ. ಅಂದ್ರೆ ಎಲ್ಲಾ ಕೆಲಸ ಕಾರ್ಯ ಜಯ ಇರುತ್ತೆ, ಸಮಯವನ್ನು ನಷ್ಟ ಮಾಡುವಂಥದ್ದು. 5 ನಿಮಿಷ ಮಾಡೋ ಕೆಲಸ ಅರ್ಧ ಗಂಟೆ ಮಾಡ್ತೀರಿ, ಎಲ್ಲವೂ ನಿಧಾನಗತಿಯಲ್ಲಿ ಮಾಡ್ತಾ ಮಾಡ್ತಾ ಟೈಮೇ ಸಾಕೋಗೋದಿಲ್ಲ. ಅದರಿಂದ ಅರ್ಧಂಬರ್ಧವನ್ನ ಬಿಟ್ಬಿಡುವಂಥದ್ದು, ಸ್ವಲ್ಪ ಎಚ್ಚರಿಕೆ ಇರಲಿ. ಮತ್ತೆ ಈ ವ್ಯಾಪಾರ ವ್ಯವಹಾರ ಉದ್ಯೋಗಸ್ಥರು ಇವರೆಲ್ಲರಿಗೂ ಸಹ ಈ ಅಡಿಗೆ ಒಂದು ವಿಚಾರದಲ್ಲಿ ಅಥವಾ ಊಟದ ವಿಚಾರದಲ್ಲಿ ಇನ್ಫೆಕ್ಷನ್ಸ್ ಆಗುವಂಥದ್ದು, ಫುಡ್ ಪಾಯ್ಸನ್ಸ್ ಆಗುವಂಥದ್ದು ಇಂಥದ್ದಿರುತ್ತೆ. ಅಜೀರ್ಣ ಶಕ್ತಿ ಉಂಟಾಗ್ಬಿಡುವಂಥದ್ದು, ಯಾವುದೋ ತಿಂದಿರ್ತೀರ ಅದರಿಂದ ತುಂಬಾ ತೊಂದರೆ ಆಗ್ಬಿಡೋದು, ಸ್ಟಮಕ್ ಇನ್ಫೆಕ್ಷನ್ಸ್, ಹೊಟ್ಟೆ ಸಂಬಂಧಪಟ್ಟ ತೊಂದರೆಗಳನ್ನ ಅನುಭವಿಸ್ತೀರಿ. ಯಾವುದಕ್ಕೂ ಏನ್ ತಿಂತಿದೀವಿ ಅಥವಾ ಎಷ್ಟು ತಿನ್ಬೇಕು, ಇದ್ರಲ್ಲಿ ಏನಿದೆ ಅಂತ ಯೋಚನೆ ಮಾಡ್ಕೊಂಡು ತಿನ್ನಿ. ಆದಷ್ಟು ಜಾಗೃತಿ ವಹಿಸಿ ಇದನ್ನ ಊಟದ ವಿಚಾರದಲ್ಲಿ. ಇನ್ನ ಈ ಉದ್ಯೋಗಸ್ಥರಿಗೆ ಯಶಸ್ಸು ಖಂಡಿತ. ಯಾರೋ ಶತ್ರುಗಳು ಕೂಡ ನಿಮ್ಗೆ ಸ್ನೇಹಿತರಾಗ್ತಿದ್ದಾರೆ, ಸಪೋರ್ಟ್ ಸಿಗ್ತಿದೆ, ಒಳ್ಳೆ ಪಿಲ್ಲರ್ಸ್ ಆದಂಗೆ ನಿಮ್ಗೆ ಸಪೋರ್ಟ್ ಮಾಡಿ ಮೇಲೆ ಕೆತ್ಕೊಡ್ತಾರೆ. ಅಲ್ಲಿಂದ ನಿಮ್ ಮುಂದೆ ಕ್ಯಾರಿ ಮಾಡ್ಬೋದು. ಯಾವುದೇ ಕೆಲಸ ಮಾಡಿದ್ರು ಸಹ ಇದನ್ನ ವಿಜಯವನ್ನ ಸಂಪಾದಿಸ್ತೀರಿ, ತುಂಬಾ ಚೆನ್ನಾಗಿರುತ್ತೆ, ಪಾಸಿಟಿವ್ ಸಪೋರ್ಟ್ಸ್ ಇರುತ್ತೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಲ್ಲಿ ಇದರ ಮಟ್ಟಿಗೆ ಭಾರಿ ಮೊತ್ತದ ಹಣ ನಷ್ಟ ಮಾಡ್ಕೊಳ್ತೀರಿ. ಯಾರಿಗೋ ದುಡ್ಡು ಕೊಟ್ಟು ಇಲ್ಲ ಅಂತ ಅನ್ಸ್ಕೊಳ್ಳೋದು ಅಥವಾ ಶೂರಿಟಿ ಕೊಟ್ಟು ಅವ್ನು ಮೋಸ ಮಾಡ್ಬಿಡುವಂಥದ್ದು, ಆ ಶೂರಿಟಿಯನ್ನ ನೀವು ತುಂಬುವಂಥದ್ದು, ಇಂಥ ಪ್ರಸಂಗಗಳನ್ನ ಎದುರಿಸ್ಬೇಕಾಗತ್ತೆ. ಯಾವುದಕ್ಕೂ ಜಾಗ್ರತೆ ವಹಿಸ್ಬೇಕು ಈ ದಿನ ನೀವು. ಇನ್ನ ಕೆಲವ್ರ ಮಟ್ಟಿಗೆ ಈ ದಿನ ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರು ಅತ್ತೆ ಮತ್ತು ಮಕ್ಕಳಿಂದ, ಸೊಸೆಯರಿಂದ ಅಥವಾ ಕೊಟ್ಟಿರ್ತಕ್ಕಂಥ ಮಗಳ ಒಂದು ಅತ್ತೆಯಿಂದ, ಅವ್ರ ಕಡೆಯಿಂದ ಸ್ವಲ್ಪ ಅಪವಾದಗಳು ಒಳಗಾಗುವಂಥದ್ದು, ಮಗಳಿನ ಅತ್ತೆ ಮಾವಂದ್ರ ಕಡೆಯಿಂದ ನಿಮ್ಮ ಮೇಲೆ ದುಃಖ ಪ್ರಾಪ್ತಿ ಆಗುವಂಥದ್ದು, ಮಕ್ಕಳಿಂದ ತೊಂದರೆಗಳಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆ ಇರಲಿ. ತಲೆ ಕೆಡಿಸ್ಕೋಬೇಡಿ, ಭಗವಂತನ ನಾಮ ಸ್ಮರಣೆ ಮಾಡಿ, ಒಳ್ಳೇದಾಗತ್ತೆ. ಒಳ್ಳೆ ನಿರ್ಧಾರ ತಗೊಳ್ಳಿ. ಇನ್ನ ಮಕ್ಕಳ ವಿಚಾರದಲ್ಲಿ ಇದನ್ನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇನ್ನ ಸ್ಪೋರ್ಟ್ಸು, ರನ್ನಿಂಗ್ ರೇಸ್ ಅಲ್ಲಿ ಇರ್ತಕ್ಕಂಥವ್ರು, ಓಡಾಟದಲ್ಲಿ ಇರ್ತಕ್ಕಂಥವ್ರು, ಇದರಲ್ಲಿ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ದಿಗ್ವಿಜಯದ ದಿನನೇ ಆಗಿದೆ. ಮತ್ತಷ್ಟು ಶುಭಫಲಗಳಿಗೋಸ್ಕರ ಈ ದಿನ ಶಿವಾರಾಧನೆ, ಶಿವ ಅಷ್ಟೋತ್ರ ನಿಜವಾಗ್ಲೂ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಗೆ ತಂದು ಕೊಡುತ್ತೆ. ಈಗ ಕುಂಭ ಹಾಗೂ ಮೀನ ರಾಶಿಯವರಿಗೆ ಈ ದಿನದ ಗೋಚಾರ ಫಲ ಹೇಗಿದೆ ಹಾಗೂ ಈ ದಿನ ರೋಹಿಣಿ ನಕ್ಷತ್ರ ಅಂತ ತಿಳಿಸ್ಕೊಡ್ತಾ ಇದ್ರು ಗುರುಜಿ. ಈ ದಿನ ನಾವು ಏನನ್ನ ಪಾಲಿಸಿದ್ರೆ ನಮ್ಮೆಲ್ಲರ ಪಾಲಿಗೆ ಈ ದಿನ ಒಳಿತಾಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಕುಂಭರಾಶಿ ಗುರುಜಿ. ಇದೀಗ ಕುಂಭರಾಶಿಯವರಿಗೆ ಭೂ ವ್ಯವಹಾರಗಳಲ್ಲಿ ಹೆಣ್ಮಕ್ಳಿಗೂ ಈ ರಿಯಲ್ ಎಸ್ಟೇಟ್ ಮಾಡೋಂಥವ್ರಿಗೆ ಅಥವಾ ನಿಮ್ಮ ಹೆಸರಲ್ಲಿ ಏನಾದರೂ ಭೂಮಿ ಕೊಂಡ್ಕೋಬೇಕು ಅಥವಾ ಪಾಯ ಪೂಜೆ ಮಾಡಬೇಕು, ಮನೆ ಕಟ್ತಿದ್ರೆ ಅದರಲ್ಲಿ ಲಾಭ ಸಿಗುವಂಥದ್ದು ಅಂಥದ್ದು ತುಂಬ ಚೆನ್ನಾಗಾಗುತ್ತೆ. ಇಷ್ಟು ದಿನ ಪೆಂಡಿಂಗ್ ಇರುವಂಥದ್ದು ಮತ್ತೆ ಪುನರ್ ವೃದ್ಧಿ ಆಗುವಂಥದ್ದು ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಮನೆ ಯೋಗ, ಮನೆ ಚೇಂಜ್ ಮಾಡುವಂಥ ಯೋಗ, ಗೃಹ ಪ್ರವೇಶ ಮಾಡುವಂಥ ಯೋಗ, ಮನೆಯಲ್ಲಿ ಹಾಲು ಉಕ್ಸಿ ಹೊಸ ಮನೆಗೆ ಹೋಗುವಂಥ ಯೋಗಗಳು ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಈ ದಿನ ವಿಶೇಷವಾದ ಲಾಭ. ಮತ್ತು ಈ ಒಂದು ವ್ಯಾಪಾರ ಉದ್ಯೋಗ ವ್ಯವಹಾರಸ್ಥರಿಗೆ ನೋಡಿ, ಸಾಲದಿಂದ ನಿವೃತ್ತಿಯನ್ನ ಹೊಂದ್ತೀರಿ. ಬಹುದಿನಗಳ ಸಾಲ ಇರುತ್ತೆ, ಯಾವುದೋ ಒಂದು ಕಮಿಟ್ಮೆಂಟ್ಸ್ ಇಟ್ಕೊಂಡ್ಬಿಡ್ತೀರಿ. ತುಂಬಾ ನೊಂದ್ಕೊಳ್ತಾ ಇರೋರಿಗೆ ಇದನ್ನ ಮತ್ತೊಂದು ದಾರಿ ಸಿಗುತ್ತೆ. ಅದನ್ನ ಆಯ್ಕೆ ಮಾಡ್ಕೊಂಡು, ಒಳ್ಳೆ ದಾರಿಯನ್ನ ಆಯ್ಕೆ ಮಾಡ್ಕೊಂಡು ಸಾಲವನ್ನ ತೀರಿಸ್ಕೊಳ್ಳುವಂತ ಒಂದು ಪ್ರಸಂಗಗಳು ಬರುತ್ತೆ. ಅದನ್ನ ಸ್ವಲ್ಪ ದಿನ ನೆಮ್ಮದಿ ಸಿಗುವಂತ ದಿನ. ಇನ್ನ ಉದ್ಯೋಗಸ್ಥರಿಗಂತೂ ಇದನ್ನ ದೂರದ ಪ್ರಯಾಣ ಸಂಭವ ಇರತಕ್ಕಂಥದ್ದು, ದೂರ ಪ್ರಯಾಣ, ದಿಢೀರಂತ ಪ್ರಯಾಣ ಬಳಸುವಂಥದ್ದು, ಹೋಗಿ ಬರುವಂಥದ್ದು ಇಂಥದ್ದಿದೆ. ಇನ್ನ ಸರ್ಕಾರಿ ಉದ್ಯೋಗಸ್ಥರಿಗೆ ವಾಹನ ಖರೀದಿ ಮಾಡುವಂತ ಯೋಗ ಇದೆ. ಇನ್ನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ನೋಡಿ. ಅಪವಾದಗಳಿಗೆ ಗುರಿಯಾಗುವಂಥದ್ದು,
ಸ್ತ್ರೀಯರಿಂದ ತೊಂದರೆಗಳಾಗುವಂಥದ್ದು, ಯಾವುದಕ್ಕೂ ಎಚ್ಚರಿಕೆ ಇರಲಿ. ನಿಮ್ಮ ಸುತ್ತಮುತ್ತಲು ಏನ್ ನಡೀತಿದೆ ಸ್ವಲ್ಪ ಗಮನ ಹರಿಸ್ತಾ ಇರಿ. ಇನ್ನ ಉದ್ಯೋಗ, ಈ ಒಂದು ವಯಸ್ಸಾಗಿರ್ತಕ್ಕಂಥ ವಯೋವೃದ್ಧರಿಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ತೊಂದರೆಗಳು ಬಂದ್ಬಿಡುವಂಥದ್ದು. ಎಷ್ಟೋ ವರ್ಷಗಳಿಂದ ಎಲ್ಲ ಸಂಬಂಧಿಕರು ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥ ಅವರಲ್ಲಿ ವಿರ್ಸ ಬಂದ್ಬಿಡುವಂಥದ್ದು, ತೊಂದರೆಗಳಾಗುವಂಥದ್ದು, ಕೋರ್ಟು ಕಚೇರಿವರೆಗೂ ಹೋಗುವಂಥದ್ದು, ಯಾವುದಕ್ಕೂ ಜಾಗೃತಿ ಇರಲಿ. ಇನ್ನು ಮಕ್ಕಳ ವಿಚಾರದಲ್ಲಿ ಇದನ್ನ ಮನೋವಿಕಾಸ ತುಂಬಾ ಚೆನ್ನಾಗಿರತಕ್ಕಂಥದ್ದು, ಒಳ್ಳೆ ಪಾಸಿಟಿವ್ ಥಾಟ್ಸ್ ಇರುತ್ತೆ. ಇದನ್ನ ನನ್ನ ಜೀವನದಲ್ಲಿ ಸ್ವಲ್ಪ ಬದಲಾಗಬೇಕು, ಚೇಂಜ್ ಆಗಬೇಕು, ನಾನು ಉತ್ತಮ ಸ್ಥಾನಕ್ಕೆ ಹೋಗಬೇಕು ಅಂತ ನಿರ್ಧಾರವನ್ನು ಪಡೆಯುವಂಥ ದಿನ ತುಂಬಾ ಚೆನ್ನಾಗಿದೆ. ಮತ್ತಷ್ಟು ವಿಶೇಷವಾದ ಫಲಗಳಿಗೋಸ್ಕರ ಈ ದಿನ ನೀವು ಮಹಾವಿಷ್ಣುವನ್ನ ಆರಾಧನೆ ಮಾಡಿ. ಮಹಾವಿಷ್ಣುವಿಗೆ ತುಳಸಿ ಅರ್ಚನೆ ಅಥವಾ ಲಕ್ಷ್ಮೀ ಆರಾಧನೆಯಿಂದ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಹೆಣ್ಣು ಮಕ್ಕಳಿಗೆ ದಿನ ತುಂಬಾ ಉತ್ತಮವಾಗಿರ್ತಕ್ಕಂಥ ದಿನ. ಉದ್ಯೋಗ ಇಲ್ಲದೆ ಇರತಕ್ಕಂಥವ್ರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಉದ್ಯೋಗ ಬದಲಿಸ್ಬೇಕು ಅನ್ಕೊಂಡಿರೋಂಥವ್ರಿಗೆ ಹೊಸ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಯಾವುದೋ ಒಂದು ಮೇಲ್ ಮುಖಾಂತರ ನಿಮ್ಗೆ ಒಂದು ಮೆಸೇಜಸ್ ಮುಖಾಂತರ ಯಾರೋ ಬಂದು ತಿಳಿಸೋದು, ಫೋನ್ ಕಾಲಿಂದ ಅಥವಾ ಮೇಲ್ ಮುಖಾಂತರ ಮನಸ್ಸು ಸಂತೋಷ ಆಗುವಂಥದ್ದು, ಗುಡ್ ನ್ಯೂಸ್ ನಿಮ್ಗೆ ಈ ದಿನ ಕಾದಿದೆ. ತುಂಬಾ ಉತ್ತಮವಾದ ಪ್ರತಿಫಲ ಅನುಭವಿಸ್ತೀರಿ. ಮತ್ತೆ ವ್ಯಾಪಾರ ಉದ್ಯೋಗ ವ್ಯವಹಾರಸ್ಥರು ಹೊಸದಾಗಿ ಏನಾದರೂ ಪಾಲುದಾರಿಕೆಯನ್ನು ಮಾಡತಕ್ಕಂಥದ್ದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಅಂತ ಯೋಗಗಳು ಅತಿ ಹೆಚ್ಚು ಕಂಡು ಬರ್ತಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ. ಇನ್ನು ಉದ್ಯೋಗ ಮಾಡತಕ್ಕಂಥವ್ರಿಗೆ ಈ ದಿನ ಭೂ ವ್ಯವಹಾರಗಳಲ್ಲಿ ಲಾಭ ಆಗುವಂಥದ್ದು, ಒಂದು ಮನೆ ಕೊಂಡ್ಕೊಂಡಿರೋದು ಅಥವಾ ಇನ್ನೊಂದು, ಅದರಲ್ಲಿ ಯಾವುದೋ ಸಮಸ್ಯೆಗಳು ಸಿಕ್ಕಾಕೊಂಡಿರ್ತೀರಿ. ಅದರ ಫಲವಾಗಿ ನಿಮ್ಗೆ ನಿಮ್ಮ ಕಡೆಗೆ ಏನಾದರೂ ಒಂದು ಪಾಸಿಟಿವ್ ಆಗುತ್ತೆ, ಯಾರಾದ್ರೂ ಸಹಾಯ ಮಾಡುವಂಥದ್ದಾಗಲಿ ಇಂಥದ್ದು ಒಳ್ಳೇದಾಗುವಂಥದ್ದಿದೆ. ಆದ್ರೆ ಕೆಲವೊಂದು ಮೋಸ ಮಾಡುವಂಥ ಪ್ರಸಂಗಗಳನ್ನ ಮಾಡ್ಕೊಂಬಳಕ್ಕೆ ಹೋಗ್ಬೇಡಿ. ಮತ್ತೆ ಈ ಒಂದು ಸರ್ಕಾರಿ ಉದ್ಯೋಗಸ್ಥರಲ್ಲಿ ಸ್ವಲ್ಪ ಜಾಗೃತೆ ವಹಿಸುವಂಥ ದಿನ. ಇದನ್ನ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ಹಿರಿಯ ಅಧಿಕಾರಿಗಳ ಕಣ್ಣು ನಿಮ್ಮ ಮೇಲೆ ಇರತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನ ಯಾರೋ ಗುರುತಿಸಿ ಕಂಪ್ಲೇಂಟ್ ಮಾಡಿ ನಿಮ್ಗೆ ಧಕ್ಕೆ ಬರುವಂತ ರೂಪದಲ್ಲಿ ಆಗತ್ತೆ, ಎಚ್ಚರಿಕೆ ಇರಲಿ. ಇನ್ನ ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆ ಹೆಸರು, ಸನ್ಮಾನ, ಒಳ್ಳೆ ಗೌರವವನ್ನು ಪಡೆಯುವಂಥ ದಿನ. ಮತ್ತೆ ಇನ್ನು ವಯಸ್ಸಾಗಿರ್ತಕ್ಕಂಥವ್ರಿಗೆ ಈ ದಿನ ಧಾರ್ಮಿಕ ಕ್ರಿಯೆಗಳಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು, ದಾನ ಧರ್ಮ ಮಾಡ್ತಕ್ಕಂಥದ್ದು, ಎಲ್ಲ ಒಂದು ಆಶ್ರಮಗಳಿಗೆ ಮತ್ತೊಂದು ಮಾಡೋದು ಇಂಥದ್ದು ಇರುತ್ತೆ. ಇನ್ನ ವಿಶೇಷವಾಗಿ ಈ ಮಕ್ಕಳ ವಿಚಾರದಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು ತುಂಬಾ ಚೆನ್ನಾಗಿದೆ. ಈ ದಿನ ಒಳ್ಳೆಯ ಯೋಗ ಇರತಕ್ಕಂಥದ್ದು. ಮಕ್ಕಳಲ್ಲಿ ಏನಾದ್ರೂ ಕೊಂಡ್ಕೋಬೇಕು, ಏನಾದ್ರೂ ಕೊಡಿಸ್ಬೇಕು ಅನ್ನೋದಾದ್ರೆ ಈ ದಿನ ಕೊಡಿಸಿ ಅದೃಷ್ಟ ಒಲಿಯುತ್ತವ್ರಿಗೆ. ಈ ದಿನ ಎಲ್ಲಾ ರೀತಿಯ ಶುಭಫಲಗಳನ್ನು ಪಡಿಬೇಕು, ಉತ್ತಮವಾಗಿರ್ಬೇಕು ಅನ್ನೋದಾದ್ರೆ ಈ ದಿನ ದುರ್ಗಾದೇವಿಯ ಸ್ತೋತ್ರವನ್ನು ಓದ್ಕೊಳ್ಳಿ. ಧೂಮ್ ದುರ್ಗಾಯಿ ನಮಃ ಅಥವಾ ನಮಃ ಚಂಡಿಕಾಯಿ ನಮಃ ಅಥವಾ ದುರ್ಗಾದೇವಿಯ ಸ್ತೋತ್ರವನ್ನು ಓದ್ಕೊಳ್ಳುವಂಥದ್ದು, ದೇವಿಯ ನಾಮಸ್ಮರಣೆಯಿಂದ ಈ ದಿನ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಕೆಲವರಿಗೆ ಶುಭಫಲಗಳು, ಕೆಲವರಿಗೆ ಅಶುಭ ಫಲಗಳು ಇದ್ದಿದ್ದೆ. ನಾನೇ ಹೇಳಿರ್ತಕ್ಕಂಥ ಪರಿಹಾರಗಳನ್ನ ಚೊಕ್ಕವಾಗಿ ನೀವು ಆಯಾ ದಿನ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ಆಯಾ ದಿನಗಳು ನಿಮ್ಗೆ ಅದೃಷ್ಟ ದಿನಗಳೇ ಆಗುತ್ತೆ. ಇದನ್ನ ಸತ್ಯ. ನಾವು ಕೊಡ್ತಕ್ಕಂಥ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ದೊಡ್ಡದಾಗ ಆಗೋ ಅನಾಹುತ ಸಣ್ಣದಾಗುತ್ತೆ. ದೊಡ್ಡವರು ಹೇಳ್ತಾರಲ್ಲ, ಗೊಡ್ಲಿಯಲ್ಲಿ ಬರೋ ಗಂಡಾಂತರ ಕೊಡ್ಲಿಯಲ್ಲೇ ಹೋಗುತ್ತೆ, ಉಗ್ರಲ್ಲಿ ಹೋಗುತ್ತೆ ಅಂತಂದ್ರೆ ಗೊಡ್ಲಿ ಪೆಟ್ಟು ಉಗ್ರಲ್ಲಿ ಹೋಗ್ಬಿಡುತ್ತೆ ಅಂತ. ಆ ರೀತಿ ನಮ್ಗೆ ದೊಡ್ಡದಾಗ ಆಗುವಂತ ಅನಾಹುತಗಳನ್ನ ಸಣ್ಣದಾಗಿ ತಪ್ಪಿಸ್ಕೋಬಹುದು. ಅದಕ್ಕೆ ನಾನು ಹೇಳತಕ್ಕಂತ ಒಂದು ಪರಿಹಾರಗಳನ್ನ ಮಾಡ್ಕೊಂಬಿಡಿ, ಎಲ್ಲರಿಗೂ ಒಳ್ಳೆ ಫಲನೇ ಆಗುತ್ತೆ. ಇನ್ನ ಈ ದಿನ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದ ಅಧಿದೇವತೆ ಬ್ರಹ್ಮ. ಈ ದಿನ ಬ್ರಹ್ಮನನ್ನ ಆರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಬ್ರಹ್ಮ ಅಂತಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರುವೇ ಎಲ್ಲದಕ್ಕೂ ಕಾರಣ. ಇನ್ನು ಅನುಕೂಲ ಆದ್ರೆ ನಿಮ್ಮ ಇಷ್ಟಾರ್ಥ ಗುರು, ನೀವು ಯಾರನ್ನ ಪ್ರೀತಿಯಿಂದ ಮಾಡ್ತಿರೋ ಅವ್ರ ನಾಮಸ್ಮರಣೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಅವ್ರಿಗೊಂದು ನಮಸ್ಕಾರ ಮಾಡಿ, ಕೂತಿದ್ದ ಜಾಗದಲ್ಲೇ ಮನೋ ಒಂದು ಪೂಜೆ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಮನಸ್ಸು ಒಳ್ಳೇದೇ ಆಗತ್ತೆ. ಮತ್ತೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಇದನ್ನ ಸಾಯಂಕಾಲ ವೇಳೆಯಲ್ಲಿ ದೀಪಾರಾಧನೆ, ಲಕ್ಷ್ಮಿಯಲ್ಲಿ ಹಸುವಿನ ತುಪ್ಪದಲ್ಲಿ ದೀಪಾರಾಧನೆ ಮಾಡೋದು, ಯಥೇಚ್ಛವಾಗಿ ದೀಪಗಳು ಹಚ್ಚೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ. ಯಾಕೆ ಹೇಳಿ, ರೋಹಿಣಿ ನಕ್ಷತ್ರ, ಪಂಚಮಿ ಬೇರೆ, ಶುಕ್ರವಾರ ತುಂಬಾ ಶುಭ ದಿನ ಇದೆ. ಇವತ್ತು ಸಾಯಂಕಾಲ ಅತಿ ಹೆಚ್ಚು ದೀಪಾರಾಧನೆಯನ್ನ ಮನೆಯಲ್ಲಿ ಮಾಡಿ ಎಲ್ಲಾ ರೀತಿಯ ಶುಭಫಲಗಳನ್ನ ಪಡಿತೀರಿ. ಇಂದು ವಿಶೇಷವಾದಂತಹ ಶ್ರೀಮಂತ ಸತ್ಯನಾರಾಯಣ ಸ್ವಾಮಿಯ ವ್ರತ ಕಥೆಯ 2ನೇ ಅಧ್ಯಾಯವನ್ನ ಗುರುಗಳು ತಿಳಿಸಿ ಹೇಳಿದ್ದಾರೆ. ಭೂಲೋಕಕ್ಕೆ ಮೊದಲನೇ ಬಾರಿಗೆ ಈ ವ್ರತ ಹೇಗ್ ಬಂತು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನ ಮೊದಲನೇ ಬಾರಿಗೆ ಭೂಲೋಕದಲ್ಲಿ ಯಾರು ಇದನ್ನ ಅನುಷ್ಠಾನವನ್ನ ಮಾಡಿದ್ರು, ಈ ಒಂದು ವ್ರತ ಕಥೆಯನ್ನ ಕೇಳೋದ್ರಿಂದ ಶ್ರವಣ ಫಲದಿಂದ ಸಿಗುವಂತಹ ಶುಭ ಫಲಗಳೇನು, ಯಾರೆಲ್ಲ ಈ ಒಂದು ವ್ರತವನ್ನ ಮಾಡಬಹುದು, ಈ ಎಲ್ಲಾ ಮಾಹಿತಿಯನ್ನ ಈಗ ಕೇಳ್ತಿಳಿಯೋಣ.
ತಾನೇ ನಿಮ್ಗೆಲ್ಲರಿಗೂ ನಾನು ತಿಳಿಸ್ಕೊಟ್ಟಿದ್ದೆ. ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ನಾರದ ಮಹರ್ಷಿಯರು ಆ ಭಗವಂತ ಶ್ರೀಮನ್ನಾರಾಯಣನ ಬಳಿ ಶ್ರದ್ಧಾ ಭಕ್ತಿಯಿಂದ ಕೇಳಿ ವ್ರತವನ್ನು ಯಾವ ರೀತಿ ಮಾಡ್ಕೋಬೇಕು, ಹೇಗೆ ಮಾಡಬೇಕು, ಯಾರೊಂದಿಗೆ ಮಾಡಬೇಕು, ಎಲ್ಲ ವಿಚಾರವನ್ನ ತಂದ್ಕೊಂಡ್ರು. ತಂದು ಎಲ್ಲ ತಿಳ್ಕೊಂಡಾದ ನಂತರ ಪ್ರಸಾದ ಯಾವ ರೀತಿ ಮಾಡಬೇಕು ಎಲ್ಲವನ್ನ ತಿಳ್ಕೊಂಡ್ರು. ಅಷ್ಟು ಆದ್ಮೇಲೆ ತುಂಬಾ ಆಸಕ್ತಿ ಆಗ್ಬಿಡುತ್ತೆ. ಆಗ ಈ ವ್ರತವನ್ನ ಪ್ರಪ್ರಥಮ ಬಾರಿಗೆ ಯಾರು ಆಚರಣೆ ಮಾಡಿದ್ರು ಆ ವಿಚಾರವನ್ನ ತಿಳಿಸ್ಕೊಡಿ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಮತ್ತೆ ಆ ಮಹಾವಿಷ್ಣು ಹೇಳ್ತಿದ್ದಾರೆ. ಆ ಮಹಾವಿಷ್ಣು ಸಾಕ್ಷಾತ್ ನಾರದ ಮಹರ್ಷಿಗೆ ಹೇಳ್ತಿರೋಂಥದ್ದು. ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ, ಕಾಶಿ ಕ್ಷೇತ್ರ ನಮ್ಗೆ ಗೊತ್ತಲ್ಲ, ಹೀಗಿರ್ತಕ್ಕಂಥ ಕಾಶಿ ಕ್ಷೇತ್ರ, ಗಂಗಾ ತೀರದ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಪ್ರತಿನಿತ್ಯ ತ್ರಿಕಾಲ ಸಂಧ್ಯಾ ವಂದನೆ, ಪ್ರಹರ್ತಕಾಲ ಸಂಧ್ಯಾ ವಂದನೆ, ಮಾಧ್ಯಾನಿಕ ಸಂಧ್ಯಾ ವಂದನೆ, ಸಾಯಂ ಸಂಧ್ಯಾ ವಂದನೆ 3 ಸಮಯದಲ್ಲೂ ಮಾಡ್ತಾನೆ. ಯಾವಾಗ್ಲೂ ನಾರಾಯಣನ ಭಕ್ತ. ಓಂ ನಮೋ ನಾರಾಯಣಾಯ ಅಂತೇಳಿ ಅಷ್ಟಾಕ್ಷರಿ ಮಂತ್ರವನ್ನೇ ಜಪ ಮಾಡ್ತಿರ್ತಾನೆ. ಅಂತ ಒಬ್ಬ ಬ್ರಾಹ್ಮಣ ತುಂಬಾ ಕಷ್ಟದಲ್ಲಿರ್ತಾನೆ, ದಾರಿದ್ರ್ಯ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ನೋಡಿ ಪಾಪ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಯಾವಾಗ್ಲೂ ದೇವ್ರ ಜಪ ಮಾಡ್ತಾನೆ. ಆದ್ರೂ ಆ ಮನುಷ್ಯನ ಕಷ್ಟನೇ ತಪ್ಪಿದ್ದಲ್ಲ. ಹಳೆ ಕಾಲಗಳಲ್ಲಿ ಬ್ರಾಹ್ಮಣದ್ದು ಒಂದು ಇದಿತ್ತು. ಬ್ರಾಹ್ಮಣ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕು ಅಂತಂದ್ರೆ ಆ ಊರಿನಲ್ಲಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾರಾದ್ರೂ ಇದ್ರೆ ಆ ಮನೆ ಮುಂದೆ ನಿಂತ್ಕೊಂಡು ಅವರು ಇದ್ರೆ ಸಾಮಗ್ರಿಯನ್ನ ಹಾಕೊಡ್ತಿದ್ರು. ಅಕ್ಕಿ, ಬೆಲ್ಲ, ಇಂಥದ್ದೆಲ್ಲ ದವಸ ಧಾನ್ಯಗಳನ್ನ ಅಂದ್ರೆ ಭಿಕ್ಷೆಯನ್ನ ತಗೊಂಡೋಗಿ ದೇವರ ಮುಂದಿಟ್ಟು ಅದನ್ನ ಅಡಿಗೆ ಮಾಡಿ ಆ 4 ಜನಕ್ಕೆ ಬಡಿಸಿ ತಾನು ಊಟ ಮಾಡ್ಕೋಬೇಕು, ಕುಟುಂಬವನ್ನ ನಿರ್ವಹಣೆ ಮಾಡ್ಕೋಬೇಕು. ಅದು ಬ್ರಾಹ್ಮಣನ ಲಕ್ಷಣಗಳಾಗಿತ್ತು ಮೊದಲು. ಅದು ನಿಜವಾಗ್ಲೂ ಆ ಒಂದು ಪ್ರತಿಥಿ ಆ ರೀತಿ ಇತ್ತು. ಬ್ರಾಹ್ಮಣ ಎಂಥ ಶ್ರೇಷ್ಠವಾದ ವ್ಯಕ್ತಿ ಅಂತಂದ್ರೆ, ನೀವೇನಾದ್ರೂ ದಾನ ಧರ್ಮವನ್ನು ಕೊಟ್ಟಾಗ ಆ ಬ್ರಾಹ್ಮಣವನ್ನು ಈ ರೀತಿ ಮುಟ್ಕೊಂಡಾಗ ನೀನು ಎಷ್ಟೇ ಜನ್ಮದ ಪಾಪ ಮಾಡಿದ್ರು ಆ ಬ್ರಾಹ್ಮಣ ತಗೊಂಡ್ಬಿಡ್ತಾನೆ. ನೀವು ಮನೆಯಲ್ಲಿ ರೈತರಾಗಿರ್ಬೋದು, ರೈತಾಪಿಗಳಾಗಿರ್ಬೋದು, ವ್ಯವಸಾಯ ಮತ್ತೊಂದು ಬಿಸ್ನೆಸ್ ಮಾಡೋರು ಎಲ್ಲ ಇರ್ತಾರಲ್ಲ, ಮನೆಯಲ್ಲಿ ಬ್ರಾಹ್ಮಣನ ಕರೆಸ್ಕೊಂಡು ಅವನ್ ಸತ್ಕರಿಸಿ ಅವಾಗವಾಗ ಅವನಿಗೆ ಈ ದವಸ ಧಾನ್ಯಗಳು, ಹಣ ಅಥವಾ ಒಡವೆಗಳು, ಇನ್ನಿತರ ಯಾವುದಾದ್ರೂ ದಾನ ಧರ್ಮವನ್ನು ಮಾಡಿದಾಗ ನೀವೇನೇ ಕರ್ಮ ಮಾಡಿದ್ರು ಅವನು ತಗೊಂಡೋಗ್ತಾನೆ ಅಲ್ವಾ. ದೇವರಿಗಿಂತ ದೊಡ್ಡವನು ಹೇಳಬೇಕು ಅಂದ್ರೆ ಬ್ರಾಹ್ಮಣ. ನಿಮ್ಮ ಕರ್ಮಗಳು ಭಗವಂತ ನೇರವಾಗಿ ತಗೊಳ್ಳೋದಿಲ್ಲ, ಬ್ರಾಹ್ಮಣನ ಮುಖೇನ ಪೂಜೆಯನ್ನು ಮಾಡಿಸಿ ಆ ಬ್ರಾಹ್ಮಣ ಕರ್ಮವನ್ನು ತಗೊಂಡೋಗ್ತಾನೆ. ಅದಕ್ಕೆ ನಾವು ಬ್ರಾಹ್ಮಣರಿಗೆ ಅಷ್ಟು ಗೌರವವನ್ನು ಕೊಡೋದು, ಪೂಜಾ ಭಾವನೆಯಿಂದ ನೋಡುವಂಥದ್ದು. ಅವನು ಒಳ್ಳೆಯವನಾಗಿರ್ಬೋದು, ಕೆಟ್ಟವನಾಗಿರ್ಬೋದು, ನಮಗ್ ಬೇಡ. ಅವನ ವೃತ್ತಿ ಧರ್ಮಕ್ಕೆ ನಾವು ಗೌರವ ಕೊಡಬೇಕು. ಅವ್ರು ಯಾರಾದ್ರೂ ಆಗಿರ್ಲಿ, ಆ ಬ್ರಾಹ್ಮಣ ಪೂಜೆ ಮಾಡ್ಲಿ ಅಥವಾ ಮತ್ತೊಂದು ಹೌದು ಅವ್ರ ಕರ್ಮ, ಅವನ ಸ್ವಾರ್ಥ. ಭಗವಂತ ಆ ಧರ್ಮದ ಆ ಜಾತಿಯಲ್ಲಿ ಅವನು ಉಟ್ಸ್ಕೊಂಡಿದ್ದಾನೆ. ಅವನ ಒಂದು ಪ್ರತಿನಿತ್ಯ ಕಾಯಕವೇನು, ಪ್ರಜೆಗಳ ಕರ್ಮವನ್ನು ತಗೊಳ್ಳುವಂಥದ್ದು. ಮಾರನೇ ದಿನ ಬೆಳಗ್ಗೆ ಒಂದು ಜಪವನ್ನ, ಧ್ಯಾನವನ್ನ ಮಾಡಿಕೊಂಡು ಗಾಯತ್ರಿ ಜಪನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾನೆ. ಸೂರ್ಯನಿಗೆ ಅರ್ಘ್ಯ ಕೊಟ್ಟಾಗ ಈ ಕರ್ಮವೆಲ್ಲವೂ ಸಹ ತಲುಪಿಸ್ಬಿಡುವಂಥದ್ದು ಸೂರ್ಯನಿಗೆ. ಅದು ಪ್ರತಿನಿತ್ಯ ಮಾಡುವಂಥ ಸಂಕಲ್ಪ ಒಬ್ಬ ಬ್ರಾಹ್ಮಣಂದು. ಅದಕ್ಕೆ ಅವ್ರಿಗೆ ಅಷ್ಟೊಂದು ಗೌರವ ಇರುತ್ತೆ. ನೀವು ಅಷ್ಟೇ ಬ್ರಾಹ್ಮಣರನ್ನ ಏಕವಚನದಲ್ಲಿ ಮಾತಾಡಿಸ್ಬೇಡಿ, ಏಕವಚನದಲ್ಲಿ ಬೈಬೇಡಿ, ಬ್ರಹ್ಮಹತ್ಯೆ ಶಾಪ ಬರುತ್ತೆ. ಅವ್ರನ್ನ ನಿಂದಿಸ್ಬೇಡಿ, ಅವ್ರಿಗೆ ಮೋಸ ಮಾಡಬೇಡಿ, ಅವ್ರಿಗೆ ವಂಚನೆ ಮಾಡಬೇಡಿ, ಅವರ ಆಸ್ತಿಗಳನ್ನ ಕಿತ್ಕೋಬೇಡಿ. ಒಂದು ದೇವಾಲಯ ಆಸ್ತಿ, ಬ್ರಾಹ್ಮಣನ ಆಸ್ತಿ, ₹1 ನೀವು ತಿಂದ್ರೂ ಸಹ 1000ದಷ್ಟು ಕರ್ಮ ನೀವು ಅನುಭವಿಸ್ತೀರಿ. ಇದು ಸತ್ಯ. ವೇದ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಬಂದಿರತಕ್ಕಂತಹ ಒಂದು ನಗ್ನ ಸತ್ಯಗಳಿವೆಲ್ಲ. ತಿಳ್ಕೋಬೇಕು. ಕೆಲವರು ಇರ್ತಾರೆ ಅತಿ ಆಸೆ, ಹಣ ಅಂತಂದ್ರೆ ಬಾಯ್ ಬಿಡುವಂತ ಜನ. ಅದು ಬ್ರಾಹ್ಮಣದಾದ್ರೂ ಒಂದೇ, ದೇವಸ್ಥಾನಗಳೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಬ್ರಾಹ್ಮಣರು ಒಡವೆಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ. ನಿಜವಾಗ್ಲೂ ಅವರು ಕೊಟ್ಟಿರ್ತಕ್ಕಂತಹ ಒಂದು ಹಣ
4 ಜನ್ಮದ ಕರ್ಮದ ಹಣ ಅವ್ರ ಹತ್ರ ಇರೋಂಥದ್ದು. ಅದನ್ನ ನೀವೇನಾದ್ರೂ ಪಡ್ಕೊಂಡು ನೀವು ಅವ್ರ ಹತ್ರ ಕಿತ್ಕೊಂಡು ಕಳ್ತನ ಮಾಡೋ ಇಂಥದ್ದು ಮಾಡಿದ್ರೆ ನಿಜವಾಗ್ಲೂ ಅಷ್ಟು ಕರ್ಮ ನೀವು ಅನುಭವಿಸ್ತೀರಿ. ಸದ್ಯಕ್ಕೆ ಅರ್ಧ ಗಂಟೆ ಆ ಹಣ ಖರ್ಚು ಮಾಡ್ಬೋದು, ಕೊನೆಯಲ್ಲಿ 14 ಜನ್ಮಗಳು ತ್ರಿಜನ್ಮ ಕುಟುಂಬಗಳು ನೀವು ವಂಶ ಪಾರಂಪರ್ಯ ಕರ್ಮವನ್ನು ಅನುಭವಿಸ್ಬೇಕು. ಅದು ಸತ್ಯ. ಅದಕ್ಕೆ ಬ್ರಾಹ್ಮಣನಿಗೆ ಅಷ್ಟು ಗೌರವ ಕೊಡುವಂಥದ್ದು. ಆ ಒಂದು ಕಾಶಿ ತೀರದಲ್ಲಿ ಆ ಬ್ರಾಹ್ಮಣ ತುಂಬಾ ಬಡತನದಲ್ಲಿರ್ತಾನೆ, ಅಷ್ಟ ದಾರಿದ್ರ್ಯ ಅವನಿಗಿರುತ್ತೆ. ಆ ಒಂದು ಬ್ರಾಹ್ಮಣ ಇನ್ನೇನು ನನ್ನ ಜೀವನದಲ್ಲಿ ಆತನು ಪಾಪ ಭಿಕ್ಷೆಗೆ ಅಂತ ಹೋದ್ರೆ ಭಿಕ್ಷೆ ಯಾರೋ ಕೊಡ್ತಾನೆ ಇರ್ಲಿಲ್ಲ. ಅವ್ನು ನೋಡಿದ ತಕ್ಷಣ ಎಲ್ಲರೂ ಬಾಗಿಲು ಮುಚ್ಕೊಂಡ್ಬಿಡವ್ರು, ಯಾಕೆ ಭಿಕ್ಷೆ ಹಾಕ್ಬೇಕು ಅಂತ. ಪಾಪ ಅವನ ಹೆಂಡತಿ ಮಕ್ಕಳು ಪ್ರತಿದಿನ ಒಂದೊತ್ತು ಊಟ ಮಾಡಿದ್ರೆ ಮತ್ತಿನ್ನೆರಡು ಕಂಪ್ಲೀಟ್ಲಿ ಉಪವಾಸ. ಒಂದಿನ ಊಟ ಮಾಡಿದ್ರೆ ಇನ್ನು ವಾರ ಊಟ ಗತಿನೇ ಇರೋದಿಲ್ಲ. ಅಂತ ತುಂಬಾ ಕಷ್ಟ. ನೊಂದ್ಕೊಂಡ್ಬಿಡ್ತಾನೆ, ತುಂಬಾ ನೊಂದ್ಕೊಂಡ್ಬಿಟ್ಟು ನನ್ಗೆ ಈ ಜೀವನ ಬೇಡ, ನನಗೆ ಸಾಕು ಈ ಜೀವನ, ನನ್ನ ಹೆಂಡತಿ ಮಕ್ಕಳ ಪೋಷಣೆ ಮಾಡ್ಲಿಕ್ಕೆ ಆಗ್ತಿರ್ತಕ್ಕಂಥ ನನಗೆ ಈ ಜೀವನ ಬೇಡ, ಬ್ರಾಹ್ಮಣನಾಗಿ ನನ್ಗೆ ಇಂಥ ಕಷ್ಟ ಬಂದ್ಬಿಟ್ಟಿದೆಯಲ್ಲ, ಬೇಡ ಅಂಥೇಳಿ ಆ ಗಂಗಾ ತೀರದಲ್ಲಿ ಒಳಗಡೆ ಗಂಗಾದೇವಿಗೆ ಅರ್ಪಣೆ ಆಗ್ಬಿಡೋಣ, ನಾನು ಆತ್ಮಾರ್ಪಣೆ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಗಂಗಾ ಜಲದಲ್ಲಿ ಇಳಿದು ಬಿಡ್ತಾನೆ. ಆ ಗಂಗಾ ಜಲದಲ್ಲಿ ಗಂಗಾ ನದಿಯಲ್ಲಿ ಇಳಿದಿದ ತಕ್ಷಣ ಅಷ್ಟೊತ್ತಿಗೆ ಆ ಒಂದು ತಾಳು ಅಂತೇಳಿ ಮಹಾವಿಷ್ಣುವಿಗೆ ಅವನ ಮೇಲೆ ಆಸೆ ಉಂಟಾಗಿ, ಬ್ರಾಹ್ಮಣ ಏನ್ ಮಾಡ್ಕೊಳ್ತಿದ್ಯಾ, ತಡಿ ಅಂತ ಹೇಳಿ ತಡೆದು ಏನ್ ಮಾಡ್ತಾನೆ, ಮುಂದೆ ಏನ್ ನಡೀತೆ ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಗುರುಜಿ ಅವರು ತಿಳಿಸಿ ಹೇಳ್ತಾ ಇದ್ರು ಈ ಒಂದು 2ನೇ ಅಧ್ಯಾಯದ ಮಹತ್ವವನ್ನ. ಬನ್ನಿ ಇನ್ನಷ್ಟು ಮಾಹಿತಿಯನ್ನ ಈಗ ತಿಳಿಯೋಣ. ಗುರುಜಿ, ಆ ಬ್ರಾಹ್ಮಣ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾ ಇದ್ದ. ಏನ್ ಗಂಗಾ ನದಿಯಲ್ಲಿ ಇಳಿದ ಅಷ್ಟೊತ್ತಿಗೆ ಆ ಮಹಾವಿಷ್ಣು ಒಬ್ಬ ಬ್ರಾಹ್ಮಣನ ವೇಷ ಹಾಕೊಂಡೇ ಬಂದ. ಸೇಮ್ ಬ್ರಾಹ್ಮಣನ ವೇಷ ಹಾಕೊಂಡು, ಎಲೇ ವಿಪ್ರನೆ ಏನ್ ಮಾಡ್ತಿದ್ಯಾ ನೀನು, ಬಾ ಈ ಕಡೆ ಬಾ ಅಂತ ಕರ್ಕೊಂಡ. ಏನ್ ಮಾಡ್ತಿದ್ಯಾ ನೀನ್, ಹುಚ್ಚಿಗಿಚ್ಚಿಡ್ದಿದ್ಯಾ, ಯಾಕೆ ಆತ್ಮಹತ್ಯೆ ಮಾಡ್ಕೊಂತಿದ್ಯಾ ಅಂತ ಕೇಳಿದಾಗ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಲ್ವಾ ಅಂತ ಹೇಳಿದ್ರು. ಹೌದು ಸ್ವಾಮಿ, ನಾನು ಒಬ್ಬ ಬ್ರಾಹ್ಮಣನಾಗಿ ನನಗೆ ಗೊತ್ತು ಆತ್ಮಹತ್ಯೆ ಮಾಡ್ಕೋಬಾರ್ದು, ಮಹಾಪಾಪ ಅಂತ. ಭಗವಂತ ಕೊಟ್ಟಿರ್ತಕ್ಕಂಥ ಜೀವನವನ್ನ ಕಷ್ಟನೋ ಸುಖವೋ ಕಾಯಕವೇ ಕೈಲಾಸ ಅನ್ಕೊಂಡು ಜೀವನ ಮಾಡ್ಬೇಕು. ಅದು ಭಗವಂತ ಕೊಟ್ಟಿರ್ತಕ್ಕಂಥ ವರ. ಅದನ್ನ ಏಡಿ ತಂದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು, ಸತ್ತೋಗ್ಬಿಡೋದು, ವಿಷ ಕುಡಿಯಕ್ಕೆ ಹೋಗ್ಬಿಡೋದು, ಯಾವನೋ ಮೋಸ ಮಾಡ್ದ ಅಂತ ವಿಷ ಕುಡಿಯೋದು, ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಮಾಡಿಲ್ಲ ಅಂತ ವಿಷ ಕುಡಿಯೋದು, ಈ ಕಥೆನ ಕೇಳಿ ಜೀವನದಲ್ಲಿ ಸಾರ್ಥಕತೆ ಬರುತ್ತೆ ನಿಮ್ಗೆ. ಅಂತಂದ್ರೆ ಈ ಸತ್ಯನಾರಾಯಣ ಸ್ವಾಮಿ ಕಥೆಯಲ್ಲಿರೋದೇ ಸಾರಾಂಶ. ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಾನೆ ಈ ಕಥೆಗಳು ವಿಶೇಷವಾಗಿ ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಯಾವ ಮನುಷ್ಯನೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆತ್ಮಹತ್ಯೆ ಮಾಡ್ಕೊಳ್ತಿರಲ್ಲ, ಈ ಜನ್ಮದಲ್ಲಿ ಕಷ್ಟಗಳನ್ನ ತುಂಬಾ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀರ ಅನ್ಕೊಳ್ಳಿ. ಈ ಜನ್ಮದಲ್ಲಿ ನೀವೇನ್ ಕಷ್ಟಗಳು ಇನ್ನೂ ಪೆಂಡಿಂಗ್ ಇರುತ್ತೋ ಅಷ್ಟು ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಇನ್ನೊಂದು ಜನ್ಮ ಮತ್ತೆ ಮನುಷ್ಯನ ಜನ್ಮ ಎತ್ತಿ ಈ ಜನ್ಮದ ಕಷ್ಟಗಳು ಆ ಜನ್ಮದ್ದು ಇವೆರಡು ಮಿಶ್ರಣ ಆಗಿ ಇದರ 10 ಪಟ್ಟಷ್ಟು ಕಷ್ಟವನ್ನು ಅನುಭವಿಸ್ತೀರಿ ಮುಂದಿನ ಜನ್ಮಕ್ಕೆ. ಖಂಡಿತ ಬೇಡ. ಅದಕ್ಕೆ ಆತ್ಮಹತ್ಯೆ ಅನ್ನೋದು ಮಾಡ್ಕೋಬಾರ್ದು, ಖಂಡಿತ ಅದು ತಪ್ಪು. ಅದಕ್ಕೆ ಮಹಾವಿಷ್ಣು ಬ್ರಾಹ್ಮಣನ ವೇಷ ಹಾಕೊಂಡು ಬಾಯಲ್ಲಿ ಅಂತ ಕರೆದು ಕೂರಿಸ್ಕೊಂಡು ಕೇಳ್ತಾನೆ, ಏನ್ ನಿನ್ ಕಷ್ಟ, ಏನಾಗಿದೆ ನಿನ್ಗೆ ಅಂತ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ, ನಾನು ಜೀವನದಲ್ಲಿ ತುಂಬಾ ನೊಂದು ಬಿಟ್ಟಿದ್ದೀನಿ, ತುಂಬಾ ಕಷ್ಟ ಆಗ್ಬಿಟ್ಟಿದೆ ನನಗೆ. ನನ್ನ ಜೀವನದಲ್ಲಿ ಎಲ್ಲಾ ರೀತಿಯ ಕಷ್ಟಗಳು. ನನ್ನ ಹೆಂಡತಿ ಮಕ್ಕಳಿಗೆ ಒಂದೊತ್ತು ಊಟ ಹಾಕಕ್ಕೂ ನನ್ನಿಂದ ಆಗ್ತಿಲ್ಲ. ಭಿಕ್ಷೆಗೆ ಅಂತ ಹೋದ್ರೆ ನನಗೆ ಯಾರೂ ಭಿಕ್ಷೆನೇ ಕೊಡೋದಿಲ್ಲ. ನಾನೇನ್ ಮಾಡ್ಲಿ? ನನ್ನ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನಾನು ಪಾಲನೆ ಮಾಡ್ಲಿ? ಏನ್ ಮಾಡ್ಲಿ ಹೇಳಿ? ಇದಕ್ಕಿಂತ ಈ ಜೀವನ ಹೆಂಡತಿ ಮಕ್ಕಳನ್ನ ಸುಖವಾಗಿ ಇಟ್ಕೊಳಕ್ಕಾಗಲ್ಲ ಅಂದ್ರೆ ನನಗೆ ಈ ಜೀವನ ಏತಕ್ ಬೇಕು? ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಪರಮಾತ್ಮ ಅಂತೇಳಿ ಗೋಳಾಡ್ಕೊಂಡ್ಬಿಡ್ತಾನೆ. ಅವನು ಒಬ್ಬ ಬ್ರಾಹ್ಮಣನೇ. ಬ್ರಾಹ್ಮಣ, ನೀನ್ ಚಿಂತೆ ಮಾಡಬೇಡ, ನೀನ್ ಹೆದರ್ಬೇಡ ವಿಪ್ರನೇ, ನೀನ್ ಹೆದರ್ಬೇಡ, ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ ಅಂತಂದಿದ ತಕ್ಷಣ, ಹೌದಾ ಸ್ವಾಮಿ, ನೀವೇ ನನಗೆ ಏನಾದ್ರೂ ಒಂದು ದಾರಿ ತೋರಿಸಿ, ಏನಾದ್ರೂ ಇದ್ರೆ ಹೇಳಿ ಅಂತ ಕೇಳಿದಾಗ, ನೋಡು, ನೀನು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡು ಅಂತ ಕೇಳ್ತಾನೆ. ಆಗ ಹೌದಾ ಸ್ವಾಮಿ, ಆಯ್ತು, ನಾನು ಆಚರಣೆ ಮಾಡ್ತೀನಿ ಪ್ರಭು ಅಂಥೇಳಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಣೆ ಮಾಡೋ ವಿಧಿವಿಧಾನವಲ್ಲೆಲ್ಲವನ್ನ ತಿಳ್ಕೊಂತಾನೆ. ತಿಳ್ಕೊಂಡು ತಟ್ಟಂತ ಮಾಯ ಆಗ್ಬಿಡ್ತಾನೆ. ಅವನು ಅಂತರ್ಗತನಾಗ್ತಾನೆ. ಆಗ ಓ, ಆ ನಾರಾಯಣನೇ ಬಂದಿರಬೇಕು ನನ್ನ ಕಷ್ಟ ತಾಳಲಾರ್ದೆ ಅಂತ ಹೇಳಿ ಆಗ್ಲೇನೆ ಇಮಿಡಿಯೇಟ್ ನೇರವಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ರೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ, ಅದೇ ಕನಸು.
ನಾನು ಯಾವ ರೀತಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋದು, ಯಾವ ರೀತಿ ಮಾಡೋದು, ಇಷ್ಟು ನನಗೆ ಒಂದೊತ್ತು ಊಟಕ್ಕೇ ಇಲ್ಲ, ದುಡ್ಡಿಲ್ಲ, ನಾನು ಯಾವ ರೀತಿನಪ್ಪ ಸತ್ಯದೇವನ ಪೂಜೆ ಮಾಡೋದು ಪರಮಾತ್ಮ ಅನ್ಕೊಂಡು ನಿಜವಾಗ್ಲೂ ತುಂಬಾ ನೊಂದ್ಕೊಂಡು ಬೆಳಗ್ಗೆ ಎದ್ದು ಹೇಳ್ತಾರೆ. ಎದ್ದು ಪರಮಾತ್ಮ ಸತ್ಯನಾರಾಯಣ, ನಾನು ನಿನ್ನ ವ್ರತವನ್ನು ಮಾಡಬೇಕು, ಶೀಘ್ರವಾಗಿ ನಾನು ನಿನ್ನ ವ್ರತವನ್ನು ಮಾಡಬೇಕು, ನನ್ನ ಕಷ್ಟವೆಲ್ಲವೂ ದೂರ ಆಗಬೇಕು, ನಾನು ನೀನೇ ಒಂದು ದಾರಿ ತೋರಿಸಪ್ಪ ಅಂತ ಹೇಳಿ ಆ ಭಗವಂತನ ಪೂಜೆಯನ್ನು ಮಾಡಲಿಕ್ಕೆ ಆ ಭಗವಂತನನ್ನೇ ನಾಮಸ್ಮರಣೆ ಮಾಡ್ತಾನೆ, ಸಂಕಲ್ಪ ಮಾಡ್ತಾನೆ. ನಂಗೆ ಧೀರೇ ಅವ್ನು ದಾರಿ ತೋರಿಸು ಸಾಕು ಅಂಥೇಳಿ ಭಿಕ್ಷೆಗೆ ಅಂತ ಹೋಗ್ತಾನೆ. ಯಾವತ್ತೂ ಇವನಿಗೆ ಒಂದಿಡಿ ಸಹ ಭಿಕ್ಷೆ ಆಗ್ತಿರ್ಲಿಲ್ಲ. ಆದ್ರೆ ಆ ದಿನ ಅವನಿಗೆ ಅಷ್ಟೋ ಇಷ್ಟೋ ವಾರಕ್ಕಿಷ್ಟೋ ಇಷ್ಟು ಭಿಕ್ಷೆ ಸಿಗ್ತಾರಲ್ಲ, ಅದರ 10ರಷ್ಟು ಮತ್ತಷ್ಟು ಇನ್ನಷ್ಟು 2ರಷ್ಟು ಆಯ್ತು. ನನಗೆ ಊಹಿಸಲಿಕ್ಕೆ ಸಾಧ್ಯವಾದಷ್ಟು ವಿಶೇಷವಾದ ಹಣನೂ ಆ ಭಿಕ್ಷೆ ಜೊತೆ ಬಂದ್ಬಿಡುತ್ತೆ. ಅದನ್ನೆಲ್ಲ ತಗೊಂಡ್ಬರ್ತಾನೆ. ತಗೊಂಬಂದು ಒಂದು ಜಾಗದಲ್ಲಿ ಉಡ್ಡೆಯನ್ನು ಹಾಕ್ತಾನೆ. ಆ ದವಸ ಧಾನ್ಯವೆಲ್ಲ ಹಾಕ್ಬಿಡ್ತಾನೆ. ಹಾಕ್ಬಿಟ್ಟು ಅದೇ ನಾರಾಯಣ ಅನ್ಕೊಂತಾನೆ. ಅಂದ್ರೆ ಆ ಒಂದು ದವಸ ಧಾನ್ಯ ಏನು ಬಂತು ಅದೇ ಸತ್ಯನಾರಾಯಣ ಅನ್ಕೊಂಡ್ಬಿಡ್ತಾನೆ ಅವನು. ಅಂತಂದ್ರೆ ನಮ್ಮ ಧಾನ್ಯದಲ್ಲಿ ಕೂಡ ಸತ್ಯನಾರಾಯಣ ಇದ್ದಾನೆ ತಿಳ್ಕೋಬೇಕು. ನಾವು ಊಟ ಮಾಡ್ತೀವಾ, ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬುತ್ತ ಸತ್ಯ ತಾನೆ? ಹೌದ್ ತಾನೆ? ದೇಹಕ್ಕೆ ಶಕ್ತಿ ಬರುತ್ತೆ ತಾನೆ? ತಿಂದಿದ್ದ ಆಚೆ ಏನೋ ಬಂದ್ಬಿಡುತ್ತೆ, ಆದ್ರೆ ದೇಹಕ್ಕೆ ಶಕ್ತಿ ಬರುತ್ತೆ. ಶಕ್ತಿ ಎಲ್ಲಿಂದ ಬಂತು? ಅದೇ ಸತ್ಯ. ಒಂದು ಬೀಜದಲ್ಲಿ ಮರವ ಬೆಳೆಸುವಂತ ಶಕ್ತಿ ಎಲ್ಲಿ ಅಡಗಿದೆಯೋ ಅದೇ ಸತ್ಯ. ಹೌದಲ್ವಾ? ಅವನೇ ಸತ್ಯನಾರಾಯಣ. ಆ ಒಂದು ದವಸ ಧಾನ್ಯಗಳಿಗೆ ಒಂದು ಹಾಕಿ ಒಂದು ಜಾಗದಲ್ಲಿ ಅದಕ್ಕೆ 3 ಪ್ರದಕ್ಷಿಣೆಯನ್ನ ಮಾಡಿ ಅದೇ ಸತ್ಯನಾರಾಯಣ ಅಂತೇಳಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಅರ್ಚನೆ ಮಾಡ್ತಾನೆ. ಆ ರೀತಿ 16 ವರ್ಷಗಳ ಕಾಲ ಅರ್ಚಿಸ್ತಾ ಬರ್ತಾನೆ, ಪ್ರತಿ ವರ್ಷ 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 ವರ್ಷ. ಕೊನೆಗೆ ಅವನು ಯಾವ ರೀತಿ ಹಾಕ್ತಾನೆ ಅಂತಂದ್ರೆ, ಒಂದೊತ್ತು ತಿನ್ನಲಕ್ಕೂ ಅವನದಲ್ಲಿ ಒಂದು ಚೂರು ಆ ಒಂದು ದವಸ ಧಾನ್ಯ ಇಲ್ಲದೆ ಇರತಕ್ಕಂಥವನು, ಅವನಿಗೆ ತನ್ನ ಮನೆಗೆ ಯಾರೇ ಬರ್ಲಿ ಉಪವಾಸ ಕಳಿಸದೇ ಇರೋಷ್ಟು ಶಕ್ತಿ ಅವನಿಗೆ ಬರುತ್ತೆ. ನಿಜವಾಗ್ಲು ಅಷ್ಟು ಅವನು ಶಕ್ತಿಯುತನಾಗ್ತಾನೆ. ಅವನು ಈ ಭೂಲೋಕದಲ್ಲಿ ಎಷ್ಟು ಸುಖ ಸಂಪತ್ತಿರುತ್ತೋ ಅಷ್ಟು ಸುಖ ಸಂಪತ್ತನ್ನ ಅನುಭವಿಸ್ತಾ ಬರ್ತಾನೆ. ದಿನೇ ದಿನ ಅವನು ಸತ್ಯನಾರಾಯಣ ಪೂಜೆ ಮಾಡ್ತಾನೆ ಇರ್ತಾನೆ. ಪ್ರತಿ 15 ದಿನಕ್ಕೊಮ್ಮೆ, ತಿಂಗಳಿಗೊಮ್ಮೆ ಸತ್ಯನಾರಾಯಣ ಪೂಜೆ, ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಬರ್ದು ಕೊನೆಗೆ ಬಂಧು ಮಿತ್ರನ ಮಾಡ್ಕೊಂತಾನೆ, ಊರವನ್ನೆಲ್ಲ ಸೇರಿಸ್ಕೊಂತಾನೆ, ಪ್ರಸಾದವನ್ನ ಮಾಡಿ ದಾನ ಧರ್ಮ ಊಟ ಉಪಚಾರಗಳನ್ನ ಎಲ್ಲವನ್ನು ಮಾಡಿಸ್ತಾ ಹೋಗ್ತಾನೆ. ಅವನು ದಿನೇ ದಿನೇ ಬೆಳಿತಾನೆ. ಕೊನೆಗೆ ಅದೇ ಮನೆಯಲ್ಲಿ ಊರವ್ರನ್ನೆಲ್ಲ ಬಂಧು ಬಾಂಧವ್ರನ್ನೆಲ್ಲರನ್ನ ಸೇರಿಸ್ಕೊಂಡು ಒಂದಿನ ವಿಜೃಂಭಣೆಯಿಂದ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅದೇ ದಾರಿಯಲ್ಲಿ ಒಬ್ಬ ಕಾಷ್ಟಿ ಗೃಹಿ. ಕಾಷ್ಟಿ ಅಂದ್ರೆ ಏನು? ಸೌದೆ. ಗೃಹಿ ಅಂತಂದ್ರೆ ಸಂಗ್ರಹಣ ಮಾಡತಕ್ಕಂಥವನು, ಕಟ್ಟಿಗೆ ವ್ಯಾಪಾರಸ್ಥ. ಕಾಷ್ಟಿ ಗೃಹಿ ಅಂದ್ರೆ ಕಟ್ಟಿಗೆ ವ್ಯಾಪಾರಸ್ಥ. ಅವನು ನಿತ್ಯ ಕಾಡಿಗೆ ಹೋಗುವಂಥದ್ದು, ಕಾಡಲ್ಲಿ ಒಣಗೋಗಿರೋ ಸೌದೆಯನ್ನ ಕಡಿಯುವಂಥದ್ದು. ನೋಡಿ, ಹಸಿ ಸೌದೆಯನ್ನ ಕಡಿಬಾರ್ದು. ಹಸಿ ಸೌದೆಯನ್ನ ಕಡಿದ್ರೆ ನಿಜವಾಗ್ಲೂ ಅದಕ್ಕೂ ಒಂದು ಆತ್ಮ ಇರುತ್ತೆ, ಅದಕ್ಕೂ ಚಿಗುರು ಅನ್ನೋದಿರುತ್ತೆ, ಅದಕ್ಕೂ ಜೀವ ಅಂತಿರುತ್ತೆ, ಅದಕ್ಕೂ ನೀರು ಹಾಕಿದ ತಕ್ಷಣ ಹಸ್ರ ಆಗುತ್ತೆ. ನಾವು ಊಟ ಮಾಡಿದ್ರೆ ನಮ್ಮ ಮುಖ ಚೈತನ್ಯ ಫುಲ್ಲು ಟೈರ್ಡ್ ಆಗಿರುತ್ತೆ ಅನ್ಕೊಳ್ಳಿ, ನೀರು ಕುಡಿದು ಊಟ ಮಾಡಿ ಎಷ್ಟು ಲವಲವಿಕೆ ಹಾಕ್ಬಿಡ್ತೀರಾ. ಅದೇ ರೀತಿ ಒಂದು ಮರನೂ ಸಹ ರಾತ್ರಿ ಸಮಯದಲ್ಲಿ ನಿದ್ದೆ ಮಾಡುತ್ತೆ, ಅಮಾವಾಸ್ಯೆ ಪೌರ್ಣಮಿ ದಿನ ಶಾಂತತೆಯಿಂದ ಇರುತ್ತೆ. ಮತ್ತೆ ಈ ನೀರು ಹಾಕಿದಾಗ ಗಿಡ ಪಳ 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 ಅಂತ ಒಳಿತಾ ಇರುತ್ತೆ. ಒಂದು ಗಿಡ ತರೋದು ಹೆಚ್ಚಲ್ಲ, ಒಂದು ಮರ ತರೋದು ಹೆಚ್ಚಲ್ಲ. ಅದನ್ನ ಸರಿಯಾಗಿ ಕಾಪಾಡ್ಕೊಳ್ದೆ ಹೋದ್ರೆ ಒಂದು ಜೀವವನ್ನು ಕೊಂದಷ್ಟು ಪಾಪ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಒಂದು ಗಿಡಗಳು ಬೆಳೆಸೋದು ಸಹ ನಿಜವಾಗ್ಲೂ ನಾವು ಈ ಒಂದು ಗಿಣಿ ಪಕ್ಷಿಗಳು ನಾಯಿಗಳನ್ನ ಬೆಳೆಸಿದ್ರೆ ನಮ್ಮ ಮನಸ್ಸು ಯಾವ ರೀತಿ ಸುಖ ಯಾವ ರೀತಿ ನೆಮ್ಮದಿ ತರುತ್ತೋ ಒಂದು ಗಿಡ ಬೆಳೆಸೋದ್ರಲ್ಲೂ ಅಷ್ಟೇ ನೆಮ್ಮದಿ ಸಿಗುತ್ತೆ. ಯಾಕೇಳಿ ಅದಕ್ಕೂ ಒಂದು ಜೀವ ಇದೆ. ಗಿಡಗಳು ಮಾತಾಡುತ್ತೆ, ಕೇಳಿಸ್ಕೊಳ್ಬೇಕು. ಅದನ್ನ ಮಾತಾಡೋ ಒಂದು ಶಕ್ತಿ ಬೇಕು ನಮ್ಗೆ. ನೋಡಿ, ಈ ದಿನ ಅರ್ಧನೇ ಆಗಿದೆ 2ನೇ ಅಧ್ಯಾಯದಲ್ಲಿ. ನಾಳೆ ಸಂಪೂರ್ಣ ಕಥೆಯನ್ನ ಮುಗಿಸ್ತೀನಿ, ಸಮಯ ಸಾಕಾಗ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಆ ಕಾಷ್ಟಿ ಗೃಹಿ ಬ್ರಾಹ್ಮಣಿಂದ ಏನ್ ಪಡೀತಾನೆ, ಅವನ ಕಷ್ಟಗಳು ಯಾವ ರೀತಿ ನಿವಾರಣೆ ಆಗುತ್ತೆ ಎಲ್ಲವನ್ನ ತಿಳಿಸ್ತೀನಿ. ಈಗ ಫೋನ್ ಕರೆಗಳನ್ನು ತಗೊಳ್ಳುವಂತ ಸಮಯ, ಅದನ್ನು ತಗೊಳ್ಳೋಣ.
ಮತ್ತೆ ಮುಂಬೈಯಿಂದ ಮೊದಲನೇ ಕಾಲರ್ ಒಬ್ರು ಕರೆ ಮಾಡಿದರೆ ಯಾರಿರಬಹುದು? ವತ್ಸ ಅವ್ರ ಬಗ್ಗೆ ಕೇಳ್ಬೇಕು ಅಂತ ಹೇಳ್ತಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ್ ಬಗ್ಗೆನೆ ಕೇಳ್ಬೇಕಿತ್ತು. ಸರಿ, ವತ್ಸ ಅವ್ರ ನಿಮ್ ಮಗನಾ? ನನ್ ಮಗ ರಂಗೋಪಂತ್ ಅಂತ. ನಾನು ಅವ್ರ ತಾಯಿ ಮಾತಾಡ್ತಿರೋದು, ವರ್ಷ ಅಂತ. ಓಕೆ, ಸರಿ ಸರಿ, ಹೇಳಿ. ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 19 ಹಾ 10 ಹಾ 90 1910 1990. 90. ಹಾ, ಸಮಯ ಹೇಳಿ. ಸಮಯ 10:30. 10:30 ಬೆಳಗ್ಗೆನ ರಾತ್ರಿನ? ಬೆಳಗ್ಗೆ. ಬೆಳಗ್ಗೆ 10:30. ಜನ್ಮ ರಾಶಿ ನಕ್ಷತ್ರ ಹೇಳಿ. ಜನ್ಮರಾಶಿ ತುಲಾ, ಹಾ ನಕ್ಷತ್ರ ಸ್ವಾತಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ ಅಂತ ಹೇಳ್ತಿದ್ದೀರಾ. ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ಹಲೋ, ನಮಸ್ತೆ ಗುರುಜಿ. ಹೇಳಿ ತಾಯಿ. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಿದ್ದೆ, ಇವತ್ತು ಸಿಕ್ಕಿದೆ ನಿಮ್ದು. ತುಂಬಾ ಸಂತೋಷ. ಒಳ್ಳೇದಾಗತ್ತೆ, ನಿಮ್ಗೂ ಒಳ್ಳೇದಾಗ್ಲಿ, ಮಗನ್ಗೂ ಒಳ್ಳೇದಾಗ್ಲಿ. ಶುಕ್ರವಾರ ನಮ್ಮ ಮಗ ಹುಟ್ಟಿರೋದು. ಹಾ, ಶುಕ್ರವಾರ. ಹಾ, ಶುಕ್ರವಾರ. ಹಾ, ಶುಕ್ರವಾರ ಹುಟ್ಟಿರ್ತಕ್ಕಂಥದ್ದು ಮಗ. ಸ್ವಾತಿ ನಕ್ಷತ್ರ, 1ನೇ ಪಾದ, ತುಲಾ ರಾಶಿಯಲ್ಲಿ ಜನನ ಮಾಡಿದ್ದಾನೆ. ಹೌದು ಹೌದು. ಜಾತಕ ತುಂಬಾ ಚೆನ್ನಾಗಿದೆ ತಾಯಿ. ಆದ್ರೆ ಮಗನ್ಗೆ ಈಗ ಪ್ರಸ್ತುತಕ್ಕೆ 7.5 ನಡೀತಾ ಇದೆ. 5 ವರ್ಷ ಆಯ್ತು ಶನಿ ದೋಷ ಸ್ಟಾರ್ಟ್ ಆಗಿ. ಅವನು ಯಾರ ಮಾತಿಗೆ ಹೇಳಲ್ಲ ಗುರುಜಿ, ಸ್ವಲ್ಪ ಕೋಪ ಜಾಸ್ತಿ. ಅದೇ ಶನಿ ದೋಷ ಅಂದ್ರೆ ಹಾಗೇನೆ, ಯಾರ ಮಾತು ಕೇಳಲ್ಲ. ಆಚೆ ಹೊರಗಡೆ ಇರೋರ್ ಮಾತು, ಎಲ್ಲರ ಮಾತು ಕೇಳ್ತಾನೆ. ಮನೇಲಿರೋರ್ ಮಾತು ಯಾರ ಮಾತು ಕೇಳಲ್ಲ ಅಷ್ಟೇ. ಹೌದು ಹೌದು. ಬೇರೆಯವ್ರ ಮಾತು ಚೆನ್ನಾಗ್ ಕೇಳ್ತಾನೆ. ನೀವು ಹೇಳಿ ಕೆಲ್ಸ ಮಾಡಲ್ಲ ಅಂತಾನೆ. ಬೇರೆಯವರು ಹತ್ರ ಪಟ್ಟಷ್ಟು ಕಷ್ಟ ಇರೋ ಕೆಲ್ಸ ಕೊಟ್ರು ಮಾಡ್ತಾನೆ. ಕೆಲ್ಸ. ಮನೇಲಿ ಏನು ಉಪಯೋಗ ಇಲ್ಲ, ದುಡ್ಡೇ ಕೊಡಲ್ಲ ಮನೇಲಿ. ಎಲ್ಲ ನಾನೇ ನೋಡ್ಕೊಂತೀನಿ. ಚಿಂತೆ ಮಾಡ್ಬೇಡಿ. ನೀವ್ ಹೇಳ್ದಂಗ್ ಕೇಳೋ ತರ ನಾನು ಒಂದ್ ವ್ರತ ಹೇಳ್ತೀನಿ. ಏನಾದ್ರೂ ಪೂಜೆ ಹೇಳಿದ್ರೆ ಮಾಡ್ತಾನ? ಏನು ಮಾಡಲ್ಲ ಅವನು. ಏನು ಮಾಡಲ್ಲ, ನೀವೇ ಮಾಡ್ಬೇಕು ಮಗನ್ ಬಗ್ಗೆ. ಮಾಡ್ತೀನಿ. ಸರಿ ತಾಯಿ. ಏನ್ ಕೆಲ್ಸ ಮಾಡ್ತಿದ್ದಾನೆ? ಅವನು ಬಾರ್ ನಲ್ಲಿ ಇದ್ದಾನೆ, ಬಾರ್ ಅಟೆಂಡರ್ ಅಂತ ಮಾಡ್ತಿದ್ದಾನೆ ಕೆಲ್ಸ. ಓಕೆ, ರೈಟ್. ಓಕೆ, ತೊಂದ್ರೆ ಇಲ್ಲ, ಮಾಡ್ಲಿ. ಯಾವ್ದೋ ಒಂದು ಜೀವನಕ್ಕೆ ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬೇಡಿ. ಆದ್ರೆ ಹಣ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನೆ ತಾಯಿ. ಅವ್ನು ಉಳಿಸ್ಕೊಳ್ಳೋ ಸ್ವಭಾವನೇ ಇಲ್ಲ. ಸಿಕ್ಕಾಪಟ್ಟೆ ವೇಸ್ಟ್ ಖರ್ಚು. ಹೌದು. ಎಲ್ಲದಕ್ಕೂ ವೇಸ್ಟ್ಗೆ ಅವ್ನು ದುಡ್ಡು ಸುರಿತಿದ್ದಾನೆ. ಇನ್ ಒಳ್ಳೇದಂದ್ರೆ ಅದು ಉಪಯೋಗ ಆಗತ್ತೆ ಅಂದ್ರೆ ಉಪಯೋಗ ಆಗದೆ ಇರೋಂಥದ್ದೇ. ಮತ್ತೆ ಅವನು ಮುಂದೆ ಭವಿಷ್ಯ ಚೆನ್ನಾಗಿರ್ತದ. ಭವಿಷ್ಯ ತುಂಬಾ ಚೆನ್ನಾಗಿದೆ, ತುಂಬಾ ರಾಜಯೋಗದಲ್ಲಿ ಮೆರೀತಾನೆ. ಏನು ಚಿಂತೆ ಮಾಡ್ಬೇಡಿ. ಫ್ಯೂಚರ್ ಅಲ್ಲಿ ತುಂಬಾ ಉತ್ತಮವಾದ ಪ್ಲಾನ್ಸ್ ಎಲ್ಲ, ದೊಡ್ಡ ದೊಡ್ಡ ಪ್ಲಾನ್ಸ್ ಎಲ್ಲ. ಐಫೈ ಜೀವನನೇ ಇವಂದು. ಆದ್ರೆ ಚೆನ್ನಾಗ್ ಆಗ್ತಾನೆ. ಆದ್ರೆ ಮನೆಯಲ್ಲಿ ಇವನ್ಗೆ ಸ್ವಲ್ಪ 7.5 ನಡೀತಿರೋದ್ರಿಂದ ಪ್ರತಿ ಒಂದು ಮಂಗಳವಾರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಬಿಟ್ಟು ಬನ್ನಿ. ನನ್ನ ಮಗ ನನ್ನ ಮಾತು ಕೇಳಬೇಕು, ಒಳ್ಳೇದಾಗ್ಬೇಕು, ಅವ್ನ್ ಒಳ್ಳೆ ಬುದ್ಧಿ ಬರ್ಬೇಕು, ಒಳ್ಳೆ ನಡತೆ ಇರ್ಬೇಕು ಅಂತ ಹೇಳಿ ನೆನ್ಸ್ಕೊಳ್ಳಿ. ಅರ್ತಿ ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಚಿ ಅಲ್ಲಿ ಹನುಮಂತನ್ಗೆ ಒಂದ್ ಸ್ವಲ್ಪ ಜೇನುತುಪ್ಪ ನೈವೇದ್ಯ ಕೊಟ್ಬಿಟ್ಟು ಬನ್ನಿ. ಮತ್ತೆ ಪ್ರತಿದಿನ ಎಲ್ಲಾದ್ರೂ ಹಸು ಕಾಣಿಸಿದ್ರೆ ನಿಮ್ ಕೈಯಿಂದ ನಿಮ್ ಮಗನ್ ನೆನ್ಸ್ಕೊಂಡು ಅವನ್ ನಮ್ ಕಡೆ ಸ್ವಲ್ಪ ಗೌರವ ಕೊಡ್ಲಿ ಅಂತ ಹೇಳಿ ಒಂದು ಬಾಳೆಹಣ್ಣಿನಾದ್ರೂ ತಿನ್ನಿಸ್ತಾ ಬನ್ನಿ. ನಿಜವಾಗ್ಲೂ ಅತಿ ಶೀಘ್ರದಲ್ಲೇ ನಿಮ್ಮ ಮಗ ನಿಮ್ಮ ದಾರಿಗೆ ಬರ್ತಾನೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಮಂಗಳೂರಿನಿಂದ ಚಂದ್ರಕಲಾ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಚಂದ್ರಕಲಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೆ ಕೇಳ್ಬೇಕಿತ್ತು. ಸರಿ, ಜನ್ಮ ದಿನಾಂಕ ತಿಳಿಸ್ಕೊಡಿ. 31/5/1970. 31/5/70ನೇ ಇಸ್ವಿನ? ಹೌದೌದು. ಸಮಯ ಹೇಳಿ. 5:50 ಸಾಯಂಕಾಲ. ಜನ್ಮ ರಾಶಿ ನಕ್ಷತ್ರ? ಅಶ್ವಿನಿ ನಕ್ಷತ್ರ, ಮೇಷರಾಶಿ. ಸರಿ, ಗುರುಜಿ ಅವರಿದ್ದಾರೆ ಚಂದ್ರಕಲಾ ಅವರೇ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಾನು ತುಂಬಾ ದಿವಸದಿಂದ ಟ್ರೈ ಮಾಡ್ತಾ ಇದ್ದೇನೆ. ನನ್ಗೆ ನನ್ ಬಗ್ಗೆ ಕೇಳ್ಬೇಕಿತ್ತು. ಸರಿಮ್ಮ. ಭಾನುವಾರನ ತಾವು ಹುಟ್ಟಿದ್ದು? ಹೌದು ಗುರುಜಿ. ಭಾನುವಾರ ಸಾಯಂಕಾಲ. ಜಾತಕ ಏನೋ ತುಂಬಾ ಚೆನ್ನಾಗಿದೆ. ಒಳ್ಳೆ ಅಶ್ವಿನಿ ನಕ್ಷತ್ರ, ಮೇಷರಾಶಿಯಲ್ಲಿ ಜನ್ಮ ಮಾಡಿದ್ರಿ. ಜನ್ಮ ಗುರು ದೋಷ ನೋಡಿ ನಿನ್ ಜಾತಕದಲ್ಲಿ. ಜನ್ಮ ಗುರು ದೋಷ. ಏನ್ ಓದಿದ್ಯಮ್ಮ? 10ನೇ ಕ್ಲಾಸ್ ಗುರುಜಿ. ಅಂದ್ರೆ PUC 10ನೇ ಆಗಿ PUC ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರ್ ಹೋಗುವಾಗ್ಲೇ ಮದ್ವೆ ಆಯ್ತು. ಆದ್ರೆ ಮದ್ವೆ ಆಗಿದ್ದೇ ತಡ ಅಷ್ಟೇ ನಿನ್ ಜೀವನದಲ್ಲಿ. ಅಷ್ಟೇ. ಅಲ್ಲಿಂದ ಇಲ್ಲಿವರೆಗೂ ನೆಮ್ಮದಿ ಅನ್ನೋದಿಲ್ಲ ತಾಯಿ. ಯಜಮಾನ್ರು ಸಹ ತೀರಿ ಹೋಗಿ 13 ವರ್ಷ ಆಯ್ತು ಸರ್. ಯಾಕೆಂದ್ರೆ ನಿನ್ನ ಜಾತಕದಲ್ಲಿ ಜನ್ಮಗುರು ಸಪ್ತಮದಲ್ಲಿ ಶನಿ ಕೂತಿದ್ದಾನೆ. ಕರ್ಮ ಧರ್ಮ
ನಿನ್ನ ಜಾತಕದಲ್ಲೇ ಇತ್ತು. ಅದು ನೀನ್ ಮದ್ವೆಗೆ ಮುಂಚಿತವಾಗಿ ಒಂದು ಅರ್ಕ ವಿವಾಹ ಮಾಡಿಸಿದ್ರೆ ಖಂಡಿತ ಈ ರೀತಿ ಆಗ್ತಿರ್ಲಿಲ್ಲ. ಸರಿ ಬಿಡು ತಾಯಿ, ಆಗೋಯ್ತು, ನೊಂದ್ಕೋಬೇಡ. ಆಯ್ತು ಗುರುಜಿ. ನಿನ್ ಜೀವನದಲ್ಲಿ ಭಗವಂತ ಏನೋ ಒಂದು ಒಳ್ಳೇದ್ ಮಾಡ್ತಾನಮ್ಮ. ನಿನ್ಗೆ ಮಕ್ಳು ತಾಯಿ? ಒಂದು ಗಂಡು ಒಂದು ಹೆಣ್ಣು. ಮತ್ತೆ ಏನ್ ಓದ್ತಿದಾರೆ? ಅವನು ಸೆಕೆಂಡ್ ಇಯರ್ ಮಾಡಿ ಈಗ ಸೌದಿ ಅರೇಬಿಯಾಕ್ಕೆ ಹೋಗಿದ್ದಾನೆ. ಮಗಳು ಸೆಕೆಂಡ್ ಇಯರ್ ಡಿಗ್ರಿ BBM ಮಾಡ್ತಾ ಇದ್ದಾಳೆ. ಸರಿ ತಾಯಿ, ಚೆನ್ನಾಗಿ ಓದಿಸಿ ಮಕ್ಕಳನ್ನ. ಅವ್ರ ಜೀವನದಲ್ಲಿ ಒಂದು ಹಂತಕ್ಕೆ ಬಂದ್ರು ಅಂತಂದ್ರೆ ಆಗ ನಿಮ್ ಜೀವನಕ್ಕೆ ಸಾರ್ಥಕತೆ ಆಗುತ್ತಮ್ಮ. ಆದ್ರೆ ನಿನ್ ಯಾವ ಕಡೆಯಿಂದ ಸಪೋರ್ಟ್ ಸಿಗಲ್ಲ ತಾಯಿ. ಸ್ವಲ್ಪ ಬಂಧು ಮಿತ್ರರೇ ಶತ್ರುಗಳು ನಿನ್ನ ಹತ್ರ. ಎಲ್ಲ ನಿನ್ನ ಹತ್ರ ಚೆನ್ನಾಗಿರ್ತಾರೆ, ಆದ್ರೆ ಎಲ್ಲ ನಾಟಕ ಆಡುವಂತ ಜನ ಜಾಸ್ತಿ ಅಮ್ಮ. ಹೇಗೆ ಅಂತಂದ್ರೆ ಬಾಯಿಯಲ್ಲಿ ಬಸಪ್ಪ ಹೊಟ್ಟೆಯಲ್ಲಿ ವಿಷವಪ್ಪ ಅನ್ನುವ ಗಾದೆ ಮಾತು ನಿಂಗೆ ಸೂಟ್ ಆಗುತ್ತೆ. ನಿನ್ನ ಹತ್ರ ಮಾತಾಡೋರೆಲ್ಲ ನಗ್ನಗ್ತಾ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಹೊಟ್ಟೆ ತುಂಬಾ ವಿಷ ಇಟ್ಕೊಂಡೇ ಮಾತಾಡ್ತಾರೆ. ಅದೊಂದು ಸಮಸ್ಯೆ. ನಿನ್ನ ಮನ್ಸು ಅಷ್ಟು ಚಂಚಲ ಸ್ವಭಾವ, ನಿನ್ನ ಮನ್ಸು ಅಷ್ಟು ಒಂದೊಂದ್ಸಲಿ ಕೋಪ ಜಾಸ್ತಿ ಬಂದ್ಬಿಡುತ್ತೆ, ಒಂದ್ಸಲಿ ಕೆಟ್ಟ ಯೋಚನೆಗಳು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಏನು ಚಿಂತೆ ಮಾಡ್ಬೇಡ. ನಿನ್ಗೆ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಮಕ್ಕಳಿಂದ ನೆಮ್ಮದಿ ಎಲ್ಲವೂ ಸಿಗ್ಲಿ ಅಂತ ನಾನು ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಆದ್ರೆ ನಾನು ಈಗಷ್ಟೇ ಒಂದು PG ಸ್ಟಾರ್ಟ್ ಮಾಡಿದ್ದೇನೆ ಗುರುಜಿ. ಆದ್ರೆ ಏನು ಆಗ್ಲಿಲ್ಲ ಇಷ್ಟರವರೆಗೆ. 1 ತಿಂಗಳಾಯ್ತು ಅಷ್ಟೇ. ಸರಿಮ್ಮ, ಇನ್ನು ಮುಂದೆ ಅಭಿವೃದ್ಧಿ ಆಗತ್ತರ ನಾನು ಮಾಡ್ತೀನಿ, ನೀನ್ ಚಿಂತೆ ಮಾಡ್ಬೇಡ. ನಿಮ್ಗೆ ಅಭಿವೃದ್ಧಿ ಆಗುತ್ತೆ ಆಯ್ತಾ? ನಾನು ಹೇಳಿದ್ದೀನಿ ಮಾಡಿ ಸಾಕು. ಪ್ರತಿ ಶನಿವಾರ ಸ್ವಲ್ಪ ಎಳ್ಳು ಮತ್ತೆ ಬೆಲ್ಲ ಸೇರಿಸಿ ಅದನ್ನ ಹಸುಗ್ ತಿನ್ನಿಸ್ತಾ ಬನ್ನಿ. ಮತ್ತೆ ಶುಕ್ರವಾರ ಈ ಒಂದು ಬಿಳಿ ಎಕ್ಕದ ಎಲೆ ಗೊತ್ತಲ್ಲ, ಬಿಳಿ ಎಕ್ಕದ ಗಿಡ ಗೊತ್ತು? ಬೆಳಗ್ಗೆನೆ ಹೋಗ್ಬಿಟ್ಟು ಶುಕ್ರವಾರ ಪೂಜೆ ಮಾಡಿ ಒಂದು ಎಲೆ ತಗೊಂಬಂದ್ಬಿಡಿ. ಆ ಎಲೆ ತಗೊಂಬಂದು ಸಾಯಂಕಾಲ ಆ ಒಂದು ಎಲೆ ಮೇಲೆ ಒಂದು ತುಪ್ಪವನ್ನ ಹಾಕಿ, ಎಲೆ ಮೇಲೆನೆ ಲೈಟ್ ಆಗಿ ತುಪ್ಪವನ್ನ ಹಾಕಿ, ಹತ್ತಿಯಲ್ಲಿ ತುಪ್ಪದಲ್ಲಿ ಡಿಪ್ ಮಾಡಿರೋ ಹತ್ತಿ ಅದ್ರ ಮೇಲೆ ಇಟ್ಟು ದೀಪ ಹಚ್ಚಬೇಕು. ಅದು ನಿಮ್ಮ ಮನೆ ದೇವರ ಮನೆಯಲ್ಲಿ. ಆ ರೀತಿ ಒಂದು 16 ಶುಕ್ರವಾರ ಮಾಡ್ತಾ ಬನ್ನಿ. ಮಾರನೇ ದಿನ ಆ ಒಂದು ಎಲೆಯನ್ನ ತಗೊಂಡೋಗಿ ನೀರ್ಗೋ ಅಥವಾ ಯಾರು ತುಳಿದೇ ಇರತಕ್ಕಂಥ ಸ್ಥಳದಲ್ಲಿ ಹಾಕ್ಬಿಡ್ಬೇಕು. ಈ ರೀತಿ ಒಂದು 16 ಶುಕ್ರವಾರ ಮಾಡ್ತಿದ್ರೆ ನಿನ್ಗೆ ಜನ್ಮದಾರಿದ್ರ ದೂರ ಆಗ್ಬಿಡುತ್ತೆ. ನಿನ್ PG ಚೆನ್ನಾಗಿ ಡೆವಲಪ್ಮೆಂಟ್ ಆಗತ್ತೆ. ನಿನ್ನ ಕನ್ಸು ನನ್ಸಾಗತ್ತೆ ತಾಯಿ. ಚಿಂತೆ ಮಾಡ್ಬೇಡ ತಾಯಿ. ನಿನ್ನ ಕುಲದೈವ ಅನುಗ್ರಹ ಸದಾ ನಿನ್ ಮೇಲೆ ಇರ್ಲಿ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ವೀಕ್ಷಕರಿಗೆ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಮೊದಲನೇ ಕಾಲರ್ ಮುಂಬೈಯಿಂದ ಬಂದಿತ್ತು, ಆದ್ರೆ ಇಂದು ನಮ್ಮ ಮೊದಲನೇ ಪತ್ರ ಕೂಡ ದೂರದ ಮುಂಬೈಯಿಂದ ಬಂದಿದೆ. ಕಮಲಾ ಅವರು ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಮುಂಬೈಯಿಂದ ಬಂದಂತ ಈ ಒಂದು ಪತ್ರ, ಒಂದು ಜಾಬ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಒಂದ್ ಕಡೆ ಕೆಲಸ ಮಾಡ್ಕೊಂಡಿದ್ದೆ, ಆದ್ರೆ ಈಗ ಒಂದು ಹಳೆ ಕಂಪನಿ ಮುಚ್ಚಿಬಿಟ್ಟಿದ್ದಾರೆ, ಮತ್ತೆ ನನಗೆ ಒಳ್ಳೆ ಜಾಬ್ ಸಿಗುತ್ತಾ ಅಂತ ಕೇಳಿದ್ದಾರೆ. ಇನ್ನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 18 ವರ್ಷಗಳಿಂದ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಈವರೆಗೆ ಕೆರಿಯರ್ ಗ್ರೋತ್ ಅಲ್ಲಿ ಯಾವುದೇ ರೀತಿಯಾದಂತ ತೊಂದರೆಗಳಿರ್ಲಿಲ್ಲ. ಕಳೆದ 1.5 ವರ್ಷದಿಂದ ಕೆಲಸಕ್ಕಾಗಿ ಮತ್ತೆ ಪ್ರಯತ್ನ ಪಡ್ತಿದ್ದೀನಿ, ಆದ್ರೆ ಎಲ್ಲೂ ಸಿಗ್ತಾ ಇಲ್ಲ. ದಯವಿಟ್ಟು ನನಗೆ ಒಂದು ಒಳ್ಳೆ ಉದ್ಯೋಗ ಯಾವಾಗ ಸಿಗುತ್ತೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಇನ್ನ ಕೇವಲ 2 ತಿಂಗಳಲ್ಲಿ ಒಳ್ಳೆ ಉದ್ಯೋಗ ಸಿಗುವಂಥದ್ದು. ಏಪ್ರಿಲ್ ಶುರುವಾಯಿತು, ಜೂನ್ 12ನೇ ತಾರೀಕು ನಂತರ ಗುರು ಸ್ಥಾನ ಪಲಟನೆ ಆಗ್ತಿದ್ದಾನೆ. ಖಂಡಿತವಾಗ್ಲೂ ಉತ್ತಮವಾದ ಉದ್ಯೋಗ ನಿಮ್ಗೆ ಸಿಗುತ್ತೆ, ಚಿಂತೆನೇ ಬೇಡ. ಆದ್ರೆ ಉದ್ಯೋಗ ಸ್ಥಾನದಲ್ಲಿ ರಾಹು ಮತ್ತು ಶನಿ ಸ್ಥಿತನಾಗಿ ಕೂತಿರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ. ಅದಕ್ಕೆ ಆ ಉದ್ಯೋಗದಲ್ಲಿ ತುಂಬಾ ಸ್ಟ್ರಗಲ್. ಎಲ್ಲೋದ್ರೂ 3 ತಿಂಗಳು 6 ತಿಂಗಳು ಮತ್ತೆ ಬಿಟ್ಟು ಹೋಗುವಂತ ಪರಿಸ್ಥಿತಿ, ಅಥವಾ ತುಂಬಾ ಒತ್ತಡ ಒಳಗಾಗಿ ಬಹಳ ಬೇಡವಾ ಅನ್ನೋ ಒಂದು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಈ ಕಾರಣ ಶನಿ ಮತ್ತೆ ರಾಹು. ಅದರಿಂದ ಪ್ರತಿ ಶನಿವಾರ ಅಥವಾ ಭಾನುವಾರದ ದಿನ ಎಲ್ಲಾದ್ರೂ ಕಾಲಭೈರವ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಕಾಲಭೈರವ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ. ಮತ್ತೆ ಇನ್ನ ಮಂಗಳವಾರ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಗಿ ಒಂದು 3 ನಿಂಬೆಹಣ್ಣನ್ನ ಆ ತ್ರಿಶೂಲಕ್ಕೆ ಚುಚ್ಬಿಟ್ಟು ಬನ್ನಿ. ಅಥವಾ ನಿಂಬೆಹಣ್ಣಿನ ಹಾರ ದೇವಿ ದೇವಸ್ಥಾನಕ್ಕೆ ಕೊಡಿ, ಅಥವಾ ನಿಂಬೆಹಣ್ಣಲ್ಲಿ ದೀಪ ಹಚ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ಶನಿ ಮತ್ತೆ ರಾಹು ದೋಷ ನಿವಾರಣೆ ಆಗತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನ ಹೊಂದಿರಿ. ಒಳ್ಳೇದಾಗ್ಲಿ. ನಮಸ್ತೆ. ಗುಜರಾತ್ ನಿಂದ ಶಾರದಾ ಭಟ್ ಅವರು ಕರೆ ಮಾಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ. ಹೇಳಿ ಶಾರದಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಂದು ಡೇಟ್ ಆಫ್ ಬರ್ತ್ ಹಾಗೆ ಸರಿ ಇಲ್ಲ, ಹಾಗಾದ್ರೆ ಹೇಳ್ತೇನೆ. ಆದ್ರೆ ಸರಿ, ಮದ್ವೆ ಆಗಿದೆಯಾ ನಿಮ್ಗೆ? ಹಾ, ನಂಗೆ ಮದ್ವೆ ಆಗಿದೆ. ಸರಿ, ಮದ್ವೆ ದಿನಾಂಕ, ಮುಹೂರ್ತದ ಸಮಯವನ್ನ ತಿಳಿಸಿ. 16/5/84. 16/5/84. ಮುಹೂರ್ತದ ಸಮಯ ಹೇಳಿ. 11:15. ಸರಿ, ಗುರುಜಿ ಅವರಿದ್ದಾರೆ. ಶಾರದಾ ಅವರೇ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುವೇ. ಹೇಳಿ ತಾಯಿ.
2 ವರ್ಷದಿಂದ ಕೇಳ್ತಾ ಇದ್ದೇನೆ ಪ್ರೋಗ್ರಾಮ್ ನಿಮ್ ದಿವಸ. ಆದ್ರೆ ಈಗ ಸಿಕ್ಕಿತ್ತು, ಅದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ಒಳ್ಳೇದಾಗ್ಲಿ ತಾಯಿ. ಎಷ್ಟು ವರ್ಷದಿಂದ ಇದ್ದೀರಿ ಗುಜರಾತ್ ಅಲ್ಲಿ? ಗುಜರಾತ್ ಅಲ್ಲಿ 30 ವರ್ಷ ಆಯ್ತು, ಮದುವೆ ಆದಿಂದ ಇದ್ದೇನೆ ಗುಜರಾತ್ ಅಲ್ಲಿ. ಏನ್ ಕೆಲಸ ಮಾಡ್ತಾರೆ ಮನೆಯವರಲ್ಲಿ? ಮನೆಯವರ ಸುರಿಗೆ ನಾವು ಸೂರತ್ ಅಲ್ಲಿ ಇದ್ದೇವೆ, ಮತ್ತೆ ಸಿಲ್ವಾಸ್ ಅಂತ ನಮ್ದು ಊರಲ್ಲಿ ಹೆಸರು. ಈಗ 28 ವರ್ಷದಿಂದ ಇಲ್ಲೇ ಇದ್ದೇವೆ. ಏನು ಉದ್ಯೋಗ? ಉದ್ಯೋಗ ಏನು ಸರಿ ಇಲ್ಲ, ಹಾಗೆ ನಾನು ಟ್ಯೂಷನ್ ಕೊಡ್ತಾ ಇದ್ದೆ ಒಂದು 18 ವರ್ಷದಿಂದ. ಅದು ಸಹ ಈಗ 2 ವರ್ಷದಿಂದ ಕಣ್ಣು ಹೋಗಿ ನಂದು ಒಂದು ಕಣ್ಣಿಗೆ ದೃಷ್ಟಿ ಹೋಯ್ತು ನಂದು. ಈಗ ಕಷ್ಟ. ಈಗ ಅಂದ್ರೆ ಜೀವಕ್ಕೆ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಇವರಿಗೆ ಕೆಲಸ ಸರಿ ಇಲ್ಲ. ಆದ್ರೆ ಮಕ್ಕಳು ತಂಡದಲ್ಲಿ ಇದ್ದಾರೆ, ಮಕ್ಕಳಿಗೆ ಇಬ್ಬರಿಗೆ ಒಳ್ಳೆ ಕೆಲಸ ಉಂಟು. ಅದು ಚಿಂತೆ ಚಿಂತೆ ಚಿಂತೆ, ಏನ್ ಮಾಡುದು? ಚಿಂತೆ ಮಾಡ್ಬೇಡ ತಾಯಿ. ಚಿಂತೆ ಮಾಡಿದ್ರೆ ಏನಾದ್ರೂ ಪರಿಹಾರ ಸಿಗುತ್ತಾ? ಏನಂತ ಗೊತ್ತಿಲ್ಲ ಹಾಗೆ. ಚಿಂತೆ ಮಾಡ್ಬೇಡಿ, ನೊಂದ್ಕೋಬೇಡಿ. ಇನ್ನಾಯ್ತು, ಆರಾಮಾಗಿ ನೆಮ್ಮದಿಯಾಗಿ ಜೀವನ, ಕೊನೆ ಕಾಲದಲ್ಲಿ ನೆಮ್ಮದಿಯಾಗಿರೋ ಜೀವನ ಬೇಕಷ್ಟೇ. ಯಾವ್ದಕ್ಕೂನು. ಮಗನಿಗೆ ಸಹ ಮದುವೆಗೆ ತಯಾರು ಮಾಡ್ತಿದ್ದೇನೆ, ಈಗ ಒಂದು ಹುಡುಗಿ ಬಂತು, ಅದು ಸಹ ಆಗ್ಲಿಲ್ಲ. ಇಲ್ಲ, ಎಲ್ಲ ಸರೋಗುತ್ತೆ. ಇವತ್ತು ಕಾಲ್ ಸಿಕ್ತಲ್ಲ ನಿಮ್ಗೆ, ನಿಮ್ಮ ಜೀವನದಲ್ಲಿ ಸುಖ, ಸಂಪತ್ತು, ನೆಮ್ಮದಿ ಎಲ್ಲವೂ ಸಿಕ್ಕದ ಹಾಗೆ. ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಹೇಳ್ತೀರಿ? ನಾನ್ ಬೆಳಗ್ಗೆ ಸುರಿಗೆ 5 ಗಂಟೆಗೆ ಹೇಳ್ತೇನೆ ದಿವಸ. ಈಗ ಪೂಜೆ ಪುನಸ್ಕಾರ ದೇವರ ಭಕ್ತಿ ತುಂಬಾ ಮಾಡ್ತೇನೆ, ಅದ್ರ ಸಹ ಏನ್ ನಂಬಿಕೆ ಇಲ್ಲ. ಇಲ್ಲ, ನೀವ್ ಇನ್ ಮುಂದೆ ಕರೆಕ್ಟ್ ಆಗಿ ಅಷ್ಟೊತ್ತಿಗೆ ಎದ್ದೇಳಿ. ಬೆಳಗ್ಗೆ ಒಂದು 5 ನಿಮಿಷ ಪೂರ್ವ ದಿಕ್ಕಿಗೆ ಈ ಬಾಲ್ಕನಿನಲ್ಲೋ ಟೆರೆಸ್ ಮೇಲೆ ಕುತ್ಕೊಂಡು ಸೂರ್ಯನ ಕಿರಣಗಳು ನಿಮ್ ಮುಖದ ಮೇಲೆ ಬೀಳ್ಬೇಕು. ಆ ರೀತಿ ಓಂ ನಮೋ ಭಗವತೆ ಸೂರ್ಯ ದೇವಾಯ ನಮಃ ಅಂತ ಮನ್ಸಲ್ಲೇ ಅನ್ಕೊಂಡು ಸೂರ್ಯ ಮಂತ್ರವನ್ನ ದಿನಕ್ಕೆ 108 ಸಲ ಜಪ ಮಾಡಿ, ಮೆಡಿಟೇಷನ್ ಮಾಡಿ. ಈ ನೇತ್ರ ಚಿಕಿತ್ಸೆ ಇದೆಯಲ್ವಾ, ಆ ನೇತ್ರಗಳು ನಿಮ್ಗೆ ಯಾವ್ದು ಮೋಸ ಮಾಡಲ್ಲ, ನಿಜವಾಗ್ಲೂ ಮತ್ತೆ ಅದು ಒಳ್ಳೇದಾಗತ್ತೆ. ಅದನ್ನ ಫಾಲೋ ಮಾಡ್ಕೊಳ್ಳಿ. ಎರಡನೇದಾಗಿ, ನಿಮ್ಮ ಕುಟುಂಬದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಪಿತೃಶಾಪ ಅಂತ, ಪಿತೃದೋಷ ಆಗಿದೆ. ಅದಕ್ಕೆ ನಿಮ್ಮ ಮನೆಯವರು ಪಾಪ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ರು, ಅವರು ಅಭಿವೃದ್ಧಿ ಆಗಿಲ್ಲ. ನೀವು ತುಂಬಾ ಕಷ್ಟಪಟ್ರೆ ನೀವು ಅಭಿವೃದ್ಧಿ ಆಗಿಲ್ಲ. ಈಗ ಇಬ್ಬರಿಗೂ ಅನಾರೋಗ್ಯ, ಮನೆಯಲ್ಲಿ ಯಾರು ನೆಮ್ಮದಿಯಾಗಿರಕ್ ಆಗ್ತಿಲ್ಲ. ಮಕ್ಳಿಗೇನೋ ಉದ್ಯೋಗ ಇದೆ, ಬಟ್ ನೆಮ್ಮದಿ ಅನ್ನೋದಿಲ್ವಲ್ಲ. ಇಷ್ಟಕ್ಕೂ ಕಾರಣ ಏನು ಅಂದ್ರೆ ಪಿತೃದೋಷ. ಅಲ್ಲೇ ನಿಮ್ಗೆ ಏನೋ ಹತ್ರ ಸೋಮನಾಥ ನದಿ ತೀರ ಹತ್ರದಲ್ಲಿ ಇದ್ರೆ ಗುಜರಾತ್ ಅಲ್ಲಿ, ಅಲ್ಲಿ ಈ ಒಂದು ಪಿಂಡ ಪ್ರದಾನಗಳನ್ನ ನಿಮ್ಮ ಮನೆಯವರ ಕೈಯಲ್ಲಿ ಅವರ ಕುಟುಂಬದವರಿಗೆ ಒಂದು ತ್ರಿಪಿಂಡಿ ಶ್ರಾದ್ದ ಅಥವಾ ಮೋಕ್ಷ ನಾರಾಯಣ ಬಲಿ ಇಂಥದ್ದು ಯಾವ್ದಾದ್ರೂ ಮಾಡಿಸ್ಬಿಡಿ. ಇಮಿಡಿಯೇಟ್ ನಿಮ್ಮ ಜೀವನದಲ್ಲಿ ಸಾಕಷ್ಟು ಚೇಂಜಸ್, ಬದಲಾವಣೆ ಆಗತ್ತೆ. ಮತ್ತೆ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು, ಪ್ರತಿ ಸೋಮವಾರ ಸಾಯಂಕಾಲ ಸಂಜೆ 5ರಿಂದ 6 ಗಂಟೆ ಗೋಧುಳಿ ಲಗ್ನದಲ್ಲಿ, ಸಂಜೆ 5ರಿಂದ 6 ಗಂಟೆಯಲ್ಲಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಎಲೆ ಮೇಲೆ ಶ್ರೀರಾಮ ಅಂತ ಹೇಳಿ ಒಂದು 108 ಬಿಲ್ವ ಎಲೆ ತಗೊಂಡು ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ಅದ್ರ ಮೇಲೆ ಶ್ರೀರಾಮ ಅಂತ ಬರ್ದಿಟ್ಬಿಡಿ. ಅದನ್ನ ಸೋಮವಾರ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಬಿಟ್ಟು ಒಂದು ಬಿಲ್ವಾರ್ಚನೆ ಮಾಡಿಸ್ಕೊಂಬನ್ನಿ. ಈ ರೀತಿ ಒಂದು 16 ವಾರ ಮಾಡಿ ತಾಯಿ, ಆರೋಗ್ಯ, ಭಾಗ್ಯ, ಮಕ್ಕಳಿಗೆ ಮದ್ವೆ ಎಲ್ಲವೂ ಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಈಗ ಇನ್ನಷ್ಟು ಪತ್ರಗಳನ್ನ ನೋಡೋಣ. ಬೀದರಿಂದ ಓಂಕಾರ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಓಂಕಾರ ಅವರು ಜನ್ಮ ದಿನಾಂಕವನ್ನ ತಿಳಿಸಿದ್ದಾರೆ. 17/10/88 ಇಸವಿ, ಧನುರಾಶಿ, ಮಕರ ಲಗ್ನ ಅಂತ ಹೇಳಿದ್ದಾರೆ. ಸೋಮವಾರ ಮಧ್ಯಾಹ್ನ 1:30ಕ್ಕೆ ಜನನ. ಇನ್ನ ತಂದೆಯವರು ಅವರ ಹೆಸರಲ್ಲಿ ಒಂದು ಸಣ್ಣ ಕಂಪನಿಯನ್ನ ತೆಗೆದಿದ್ರಂತೆ. ಅದರಲ್ಲಿ ಈಗ ನಷ್ಟ ಆಗಿದೆ, ಅದರ ಮೇಲೆ ಬ್ಯಾಂಕ್ ಸಾಲ ಇತ್ತು. ಹಾಗೆ ಹೀಗೆ ಮಾಡಿ ನಾನು ಇರುವಂತ ಖಾಲಿ ಸೈಟ್ಗಳನ್ನೆಲ್ಲ ಮಾರಿ ಈಗ ಸಾಲ ತೀರಿಸಿದೀನಿ. ತಂದೆನ ಸಹ ಕಳ್ಕೊಂಡಿದ್ದೀನಿ. ಸ್ವಂತ ಉದ್ಯೋಗಕ್ಕೋಸ್ಕರ ಮತ್ತೆ ಹೊಸದಾಗಿ ಹೋರಾಡ್ತಾ ಇದ್ದೀನಿ, ಓಡಾಡ್ತಿದ್ದೀನಿ. ಆದ್ರೆ ಯಾವುದೇ ಕೆಲಸಗಳು ಕೈಗೂಡ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ. ಗುರುಜಿ, ದಯವಿಟ್ಟು ಒಂದು ಪರಿಹಾರ ಸೂಚಿಸಿ ಅಂತ ಹೇಳಿದ್ದಾರೆ. ಜೈ ಮಹಾಕಾಳಿ. ಕುಟುಂಬ ಸ್ಥಾನ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಜಾತಕದಲ್ಲಿ ತೋರಿಸಿದೆ. ಇನ್ನು ಕುಟುಂಬದಲ್ಲಿ ಎಲ್ಲಿ ನೆಮ್ಮದಿ ಇರಲ್ವೋ ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ. ಎಲ್ಲಿ ಕುಟುಂಬದಲ್ಲಿ ಸದಾ ಕಣ್ಣೀರು ಗೋಳು ಇರುತ್ತೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಿಲ್ಲ. ಅದಕ್ಕೆ ಮನೆಯಲ್ಲಿ ಫಸ್ಟ್ ನೆಮ್ಮದಿ ಆಗ್ಬೇಕು. ನಿಮ್ಮ ಮನೆಯಲ್ಲಿ ದಾರಿದ್ರ ಲಕ್ಷ್ಮಿ ಆವರಿಸ್ಕೊಂಡಿದ್ದಾಳೆ. ಆ ದಾರಿದ್ರ ಲಕ್ಷ್ಮಿ ಅನ್ನೋದು ಹೋಗ್ಬೇಕು. ಜ್ಯೇಷ್ಠಾದೇವಿ ಆಚೋಗಬೇಕು. ಶನೇಶ್ವರನ ಪತ್ರಿ. ನೀವು ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಶುಕ್ರವಾರ ಸಾಯಂಕಾಲ ನಿಮ್ಮ ಮನೆಯವರ ಕೈಯಲ್ಲಿ ಹೇಳಿ, ಒಂದು ಹಸು, ಅಪ್ಪಟ ನಾಟಿ ಹಸುವಿನ, ದೇಸಿ ಹಸು, ಆ ಹಸುವಿನ ಒಂದು ಸಗಣಿಯನ್ನ ನೆಲಕ್ಕೆ ಬೀಳದೆ ಇರೋ ತರ ಒಂದು ಪೌರ್ಣಮಿ ದಿನ ತಂದಿಟ್ಕೊಂಡ್ಬಿಡಿ. ಹುಣ್ಣಿಮೆ ದಿನ ನೆಲಕ್ಕೆ ಬೀಳಬಾರ್ದು, ಹಾಗೆ ಏನಾದ್ರೂ ಸ್ವಲ್ಪ ತಂದಿಟ್ಕೊಂಡು ಅದರ ಅಲ್ಲಿ ಸಣ್ಣ ಸಣ್ಣಕ್ಕೆ ಒಂದು ಹಣತೆ ತರ ಮಾಡ್ಕೋಬೇಕು. ಸಣ್ಣ ಸಣ್ಣಕ್ಕೆ ಹಣತೆಗಳ ತರ ಮಾಡ್ಕೊಂಬಿಡಿ, ದೀಪದ ಹಣೆಗಳ ತರ. ಅದರಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಸಾಯಂಕಾಲದ ಹೊತ್ತು ನೀವು
ಸಾಮ್ರಾಣಿವಾಗಿ ಹಾಕ್ತಾ ಬರಬೇಕು. ನೀವು ಅದನ್ನ ತಂದು ನೆಲಕ್ಕಿಡದೆ ಒಂದೆಲ್ಲ ಒಂದು ಟೇಬಲ್ ಮೇಲೆ ಅಥವಾ ಮನೆ ಮೇಲೆ ಇಟ್ಕೊಂಡು ಅದನ್ನ ಹಣೆ ತರ ಮಾಡ್ಕೊಂಡು ಮನೆ ಮೇಲೆ ಒಣಗ ಹಾಕ್ಬೇಕು. ಬೇರೆಯವ್ರ ನೆರಳು ಯಾರ ನೆರಳು ಬೀಳಬಾರ್ದು ಅದ್ರ ಮೇಲೆ, ಅಂಟು ಮುಟ್ಟು ಮಳಿಸಾಗದೆ ಇರ್ತಾರೆ. ಡಬ್ಬದಲ್ಲಿ ಹಾಕಿಟ್ಕೊಂಡು ಅದನ್ನ ಕಿಡಿ ತರ ಮಾಡ್ಕೊಂಡು ಅದ್ರಲ್ಲಿ ಸಾಮ್ರಾಣಿವಾಗಿ ಮಂಗಳವಾರ ಶುಕ್ರವಾರ ಮನೇಲಿ ಕೊಡ್ತಾರಿ. ಜ್ಯೇಷ್ಠಾದೇವಿ ಮನೆಯಿಂದ ಹೊರಗಡೆ ಹೋಗ್ಬಿಡುತ್ತೆ. ಇನ್ನ ಕೆಲಸದಕ್ಕೆ ಬೇಕು ಕುಜನ ಗ್ರಹ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಾಲಭಿಷೇಕ ಕೊಡ್ತಾ ಬನ್ನಿ. ಒಂದು 16 ವಾರ ಆಕಳ ಹಾಲು. ಈ ರೀತಿ ಒಂದು 16 ವಾರ ಮಾಡಿ ಕೆಲಸದಲ್ಲೂ ವೃದ್ಧಿ ಆಗುತ್ತೆ, ಆರ್ಥಿಕ ಸ್ಥಿತಿಯಲ್ಲೂ ಪ್ರಗತಿ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಗಂಗಾವತಿಯಿಂದ ಹೇಮಲತಾ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಹೇಮಲತಾ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕು? ನಮ್ಮ ಹಸ್ಬೆಂಡ್ ಅವ್ರ ಬಗ್ಗೆ ಕೇಳ್ಬೇಕ್ರಿ. ಸರಿ, ಹೆಸರನ್ನ ತಿಳಿಸಿ. ಕೆ ಸೂರ್ಯ ಪ್ರದೀಪ್ ಕುಮಾರ್. ಸರಿಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. ಜೂನ್ 9, ಹಾ 6, ಹಾ 1982. 9/6/1982. ಸಮಯ ಹೇಳಿ. ಪೂರ್ವಾಷಾಢ ಧನುರಾಶಿ ರೀ. ಸರಿ, ಸಮಯ ಗೊತ್ತಿಲ್ರಿ. ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಅಂತ ಹೇಳ್ತಿದ್ದಾರೆ. ಗುರುಜಿ ಅವರಿದ್ದಾರೆ ಹೇಮಲತಾ ಅವರೇ, ಮಾತಾಡಿ ನಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ರೀ ಗುರುಜಿ, ಬಹಳ ಸಂತೋಷ ರೀ. ಒಳ್ಳೇದಾಗ್ಲಿ ತಾಯಿ, ಸದಾ ನಮ್ಮ ಆಶೀರ್ವಾದ ಇರುತ್ತೆ. ಹೇಳಿ. ನಮ್ಮ ಹಸ್ಬೆಂಡ್ ಅವ್ರ ಬಗ್ಗೆ ಕೇಳ್ಬೇಕ್ರಿ. ಸೂರ್ಯ ಪ್ರದೀಪ್ ಕುಮಾರ್ ರೀ. ಜೂನ್ ಏನ್ ಕೆಲಸ ಮಾಡ್ತಾರೆ ಇವರು? ಅಗ್ರಿಕಲ್ಚರ್ ಮಾಡ್ತಾರ್ರಿ. ಅಗ್ರಿಕಲ್ಚರ್ ರಿಲೇಟೆಡ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ನೋಡಿ. ಜಾತಕದಲ್ಲಿ ಸುಖ ಸ್ಥಾನವನ್ನು ಸೋರ್ಸೆ. ಜಾತಕ ಏನೋ ತುಂಬಾ ಚೆನ್ನಾಗಿದೆ, ಆದ್ರೆ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಇಲ್ಲ. ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ವ್ಯವಸಾಯಕ್ಕೆ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡು ಲಾಸ್ ಅದ್ರಲ್ಲಿ ಏನು ಲಾಭ ಬರೋಂಗಿಲ್ಲ ತಾಯಿ. ಒಟ್ಟ ಕೆಟ್ಟ ಕೆಲ್ಸ ಬಾಳ ಮಾಡಕತ್ತರಿ. ಕೂಡೋದು, ಗುಟ್ಕಾ ತಿನ್ನೋದು, ಹೊರಗ್ ಅಡ್ಡಾಡೋದು, ಊಟ ಮನೆಗ್ ಸರಿಯಾಗಿ ಮಾಡಂಗಿಲ್ರಿ. ನನ್ ಮಾತ್ ಕೇಳಂಗಿಲ್ರಿ ಅಸ್ಲ. ರೊಕ್ಕ ಎಲ್ಲಾ ಇದು ಮಾಡ್ಬಿಡ್ತಾರ್ರಿ. ಎಲ್ಲ ಹಣನೂ ಖರ್ಚು, ಬೇರೆಯವ್ರ ಸವಾಸ. ಸರಿ ತಾಯಿ, ಏನು ಚಿಂತೆ ಮಾಡ್ಬೇಡ. ಊಟ ಸರಿಯಾಗಿ ಮಾಡಂಗಿಲ್ರಿ. ಮನೇಲಿ ಊಟನೇ ಮಾಡಲ್ವಾ? ಊಟ ಸರಿಯಾಗಿ ಮಾಡಂಗಿಲ್ರಿ. ನಾಷ್ಟ ಏನು ಬರಕ್ ಜಾಸ್ತಿ ಇರ್ತಾರಿ. ಒಟ್ಟ ಏನಾದ್ರ ಅಂದ್ರೆ ಸಿಟ್ಟು ಕೋಪ ಬಾಳ ರೀ. ಮಾತಾಡೋದು. ಚಿಂತೆ ಮಾಡ್ಬೇಡ ತಾಯಿ. ನೀವು ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನ ಇದೆಯಾ? ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಹೋಗಿ ಒಂದು ಬೆಲ್ಲದ ಮೇಲೆ ತುಪ್ಪದ ದೀಪವನ್ನ ಒಂದು 16 ವಾರಗಳ ಕಾಲ ಹಚ್ತಾ ಬಮ್ಮ. ಆರತಿ ಮಾಡ್ಕೊಂಡು ಡೈಲಿ ಮನೆಯಲ್ಲಿ ಒಂದು ಕಾಲಭೈರವ ಅಷ್ಟಕವನ್ನ ದಿನಕ್ಕೆ 9 ಸಲ ಓದ್ಕೋಬೇಕು ನೀವು. ಆರತಿ ಒಂದು 108 ದಿನಗಳ ಕಾಲ ಸತತವಾಗಿ ಮಾಡ್ತಾ ಬನ್ನಿ. ಮನೇಲಿ ನೆಮ್ಮದಿ ಶಾಂತಿ ಸಿಗುತ್ತೆ. ನಿಮ್ಮ ಮನೆಯವರು ಕೂಡ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸಕ್ಕೆ ಗುರಿ ಆಗ್ತಾರೆ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ವೀಕ್ಷಕರೇ, ಮುಧೋಳದಿಂದ ಅನ್ನಪೂರ್ಣ ಅವರು ಕರೆ ಮಾಡಿದರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ಹೇಳ್ರಿ ಮೇಡಮ್. ನಮಸ್ತೆ ಅನ್ನಪೂರ್ಣ ಅವರೇ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನ ರೀ. ಜನ್ಮ ದಿನಾಂಕ ಗೊತ್ತಿದ್ಯಾ? ಜನ್ಮ ದಿನಾಂಕ ರೀ 1990 ರೀ. ಮತ್ ತಿಂಗಳ ಬರ್ತಿಲ್ರಿ. ತಾರೀಖ್ ಅಷ್ಟ 13. ಯಾವ ತಿಂಗಳ ಅನ್ನೋದು ಬರ್ತಿಲ್ರಿ. ಹುಟ್ಟಿದ ಸಮಯ ಬೆಳಗ್ಗೆ 5:30 ಹಿಡ್ಕೊಂಡ್ 6:30 ತನಕ. ಜನ್ಮ ರಾಶಿ ನಕ್ಷತ್ರ ಏನಾದ್ರೂ ಮಾಹಿತಿ ತಿಳಿದಿದ್ಯಾ? ಮೇಷ ರಾಶಿ ರೀ. ನಕ್ಷತ್ರ ಯಾವ್ದು ಬರ್ತಿಲ್ರಿ. ಆದ್ರ ಜೀವಕ್ಕಂದ್ರು ಬಾ ಕಾರ್ತತ್ರಿ. ಮನ್ಯಾಗ ಒಂದಿಟ್ಟು ನೆಮ್ಮದಿ ಇಲ್ರಿ. ಸರಿ ಅನ್ನಪೂರ್ಣ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಗುರುಜಿ ಅವರಿದ್ದಾರೆ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ ಅವ್ರ ಪರಿಹಾರ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಜೀವಕ್ ಬಾ ಕಾಡ್ತಾ ಇದ್ದೀರಿ. ಏನ್ ಕೆಲಸ ಮಾಡ್ತೀರಿ ತಾಯಿ? ಏನಿಲ್ರಿ, ಮನ್ಯಾಗ ಹೊಲ್ ಮನಿ ದಗದ ಮಾಡ್ತೀವ್ರಿ. ಮನೇಲಿ ನೋಡಿ, ನೆಮ್ಮದಿಯಲ್ಲಿ ಗಂಡನಿಂದಾನು ನೆಮ್ಮದಿ ಸಿಗೋಂಗಿಲ್ಲ, ಈ ಕಡೆ ಕುಟುಂಬದಲ್ಲೂ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ದೈಹಿಕವಾಗಿಯೂ ನೆಮ್ಮದಿ ಇಲ್ಲ ನಿಮ್ಗೆ. ಹೌದ್ರಿ, ನೆಮ್ಮದಿನೇ ಅನ್ನೋದು ಒಂದಿಟ್ಟು ಇಲ್ರಿ. ಬರೀ ಯಾವ್ದಾರ ಜೀವಕ್ ಕಾಡುದು ಬರೀ ಏನಾರ ಆಗ್ತೈತ್ರಿ ಮನ್ಯಾಗ. ಏನು ಚಿಂತೆ ಮಾಡ್ಬಿಡುತ್ತಾ? ಯಾವ್ದೋ ಮಗು ಹಳ್ತಿದೆ, ಯಾರ್ದದು? ನನ್ ಮಗನ ರೀ. ಈಗ 1.5 ವರ್ಷದ ಅದಾನ್ರಿ. ಒಂದ್ ಮಗಳು ಒಂದ್ ಮಗ ಅದಾನ್ರಿ. 1.5 ವರ್ಷನಾ? ಹ್ಞೂನ್ರಿ. ಅವನ್ ದಶಿಂದ ನನ್ಗ 1 ವಾರಕ್ಕೆ 1,000 ರೂಪಾಯಿ ಇಂಜೆಕ್ಷನ್ ಮಾಡಿದ್ರಿ. ಚಿಂತೆ ಇಂಜೆಕ್ಷನ್ ಮಾಡಂತ್ಲೇರಿ. ನನ್ ಕಿವಿಗ್ ತಟ್ ಕೊಟ್ರಿ. ಕಿವಿ ಸುದೇಕ್ ಕೇಳ್ಸಾರಂಗಿಲ್ರಿ. ಇರ್ಲಿ ಚಿಂತೆ ಮಾಡ್ಬೇಡಿ. ನಿಮ್ಗೆ ಆರೋಗ್ಯ ಸಿಗೋ ಅಂತ ಒಂದು ಅದ್ಭುತವಾದ ವ್ರತ ನಾನು ಹೇಳ್ತೀನಿ. ಪ್ರತಿ ಭಾನುವಾರ ಗೋಧಿ ಇರ್ತೈತಲ್ಲ, ಏನ್ರಿ? ಗೋಧಿ. ಪ್ರತಿ ಭಾನುವಾರ ಒಂದು ಬಾಳೆ ಎಲೆಯಲ್ಲಿ ಗೋಧಿ ಸ್ವಲ್ಪ ಹಾಕಿ ಅದ್ರ ಮೇಲೆ ಒಂದು ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ ಅದನ್ನ ಯಾರಿಗಾದ್ರೂ ದೇವಸ್ಥಾನದಲ್ಲಿ ಅರ್ಚಕರು ಇರುತ್ತಲ್ಲ ಅವ್ರಿಗೆ ದಾನ ಕೊಟ್ಬಿಡ್ಬೇಕು. ಅಡಿಕೆ ದಕ್ಷಿಣೆ ಸಮೇತವಾಗಿ. ಪ್ರತಿ ಭಾನುವಾರ ಒಂದು 16 ವಾರ ಮಾಡ್ಬೇಕು. 16 ವಾರ ಮಾಡ್ಬೇಕು. ಇದರಿಂದ ಆರೋಗ್ಯ ಪ್ರಾಪ್ತಿ ಆಗತ್ತೆ. ಆರೋಗ್ಯ ಒಳ್ಳೇದಾಗ್ತೈತಿ. ಈಗ ಮನೆಯಲ್ಲಿ ನೆಮ್ಮದಿ, ಎಲ್ರು ನಿಮ್ಗೆ ಸಪೋರ್ಟ್ ಸಿಗ್ಬೇಕು, ಮನೇಲಿ ಶಾಂತಿಯಿಂದ ಇರ್ಬೇಕು ಅಂತ ಹೇಳಿ ಪ್ರತಿ ಸೋಮವಾರ ಬೆಳಗ್ಗೆ 7:30 ಇಂದ 9 ಗಂಟೆ ರಾಹು ಕಾಲ ಇರ್ತೈತಿ. ಆ ಟೈಮಲ್ಲಿ
ಶಿವನ್ ದೇವಸ್ಥಾನದಲ್ಲಿ ಒಂದು ಬಿಲ್ವ ಪತ್ರ ಅರ್ಚನೆ ಮಾಡ್ತೀವಿ. ಅಲ್ಲಾಗಿಲ್ಲ ಅಂದ್ರೆ ನೀವೇ ಮನೇಲಿ ಕುತ್ಕೊಂಡು ಒಂದು ಸಣ್ಣದು ಶಿವನ್ ಫೋಟೋನೋ ಶಿವನ್ ಮುಂದೆನೋ ಬಿಲ್ಪತ್ರ ಇಟ್ಟು ಅಷ್ಟೋತ್ರ ಓದ್ಕೊಂಬಿಡಿ ಭಕ್ತಿ ಶ್ರದ್ಧೆಯಿಂದ. ನಿಜವಾಗ್ಲೂ ನಿಮ್ಗೆ ಆರೋಗ್ಯ ಭಾಗ್ಯ ಎಲ್ಲವೂ ಕೊಡ್ತಾನೆ ತಾಯಿ. ಒಳ್ಳೇದಾಗ್ಲಿಮ್ಮ. ಮತ್ರಿ ಅದು ಹೊಲ ನಮಸ್ತೆ. ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬೇಡಿ. ನನ್ನ ದೇವಿ ಅನುಗ್ರಹ ಸದಾ ನಿಮ್ ಮೇಲೆ ಇದ್ದೇ ಇರುತ್ತೆ. ಆಯ್ತಾ? ಒಳ್ಳೇದಾಗ್ಲಿ. ಇನ್ನ ಮುಂದಿನ ಸಂಚಿಕೆಯಲ್ಲಿ, ನಾಳಿನ ಸಂಚಿಕೆಯಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ವಿಶೇಷವಾದ ಸ್ಥಾನವನ್ನ ನಾನು ತಿಳಿಸ್ಕೊಡ್ತೀನಿ. ಶ್ರದ್ಧಾ ಭಕ್ತಿಯಿಂದ ಇವತ್ತು ಅರ್ಧ ಕಥೆ ಆಗಿದೆ, ನಾಳೆ ಕೇಳಿ. ಇನ್ನೂ ಸಾಕಷ್ಟು ಅದ್ರಲ್ಲಿ ಮಾಹಿತಿ ಇದೆ. ನಮ್ಮ ಜೀವನದಲ್ಲಿ ಹಣು ರಕ್ತ ಕಣದಲ್ಲೂ ನಮ್ಮ ಜೀವನದಲ್ಲಿ ಬದಲಿಸ್ಬೋದು ಅಂತ ಒಂದು ಅದ್ಭುತವಾದ ವಿಶೇಷ ಕಥೆಯನ್ನ ಅದನ್ನು ಹೊತ್ಕೊಳ್ಳಿ. ಆದಷ್ಟು ಬೇಗ ನಾನು ಕಾಲಸರ್ಪ ಯಾಗವನ್ನ 10ನೇ ತಾರೀಕು ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಇನ್ನು ಕೆಲವೇ ದಿನಗಳು ನಿಮ್ಗೆ 3ನೇ ತಾರೀಕು, ಇನ್ನು ಕೆಲವೇ 3-4 ದಿನಗಳ ಸಮಯ ಇರುತ್ತೆ. ಬೇಗ ನಿಮ್ ಪತ್ರಗಳನ್ನ ಬರೆದು ಕಳಿಸ್ಬಿಟ್ರೆ ನಿಮ್ಮ ಮನೆಗೆ ಪ್ರಸಾದವನ್ನ ಕಳಿಸೋ ಜವಾಬ್ದಾರಿ ನನ್ನದು. ಗುರುಜಿ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ತಮ್ಮ ಸರ್ವೇ ಜನ ಸುಖಿನೋ ಭವಂತೋ, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗ್ಬರೋ ಸಮಯ ಆಗಿದೆ. ಎಂದಿನಂತೆ ನಿಮ್ಮೆಲ್ಲರ ಭೇಟಿ ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ನಿಮ್ಮೆಲ್ಲರ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.